ತಾಳು ವಿಡಿಯೋ ಓಪನಿಂಗ್ ಹಲೋ ನಮಸ್ಕಾರ. ತಬ್ಲೇನು ನೋಡಿರೋದ್ರಿಂದ ನಿಮಗೆ ಎಲ್ಲ ಗೊತ್ತಿರುತ್ತೆ. ನಿಮಗೂ ಎಲ್ಲ ಗೊತ್ತಲ್ಲ, ಹೇಳತ್ತೆ ಎಲ್ಲ ಬಿಡು, ನಾನು ಹೇಳ್ಕೊತೀನಿ ನಾವು. ಸ್ವಲ್ಪ ನಿಧಾನ ಕೇಳಿ, ಹೆದರ್ಕೊಂತಾರೆ. ಹಾಯ್ ಹಲೋ ನಮಸ್ಕಾರ. ಇಲ್ಲ ಹಾಯ್ ಹಲೋ ನಮಸ್ಕಾರ. ನೋಡ್ದಾ, ಇವಾಗ ಗೊತ್ತ ಹೇಳ್ತೀನಿ ನೋಡು. ಹಾಯ್ ಹಲೋ ನಮಸ್ಕಾರ. ತಮ್ಲೈನ್ ನೋಡಿರೋದ್ರಿಂದ ಏನು ನೆಕ್ಸ್ಟ್ ನೀಂತ ಹೇಳ್ತೀನಿ ಅವಳು ಆಯ್ತು ಬಿಡಿ. ಅದಕ್ಕಿಂತ ಮುಂಚೆ ಏನು ಅಂತಂದರೆ, ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಎಲ್ಲ ಗೊತ್ತಿರುತ್ತೆ. ಸೊ ಇಷ್ಟಕ್ಕೆ ಏನು ಮಾಡೋಣ, ಸಾಕು ಹೊರಡೋಣ. ಸರಿ ಹೊರಡ, ನನಗೇನು 4 ಲೈಕ್ ಬರ್ತಿದೆ, ಆಮೇಲೆ 1 ಬರುತ್ತೆ ಅಂದರೆ ಸಾರಿ ಮೇಯ್ನ್ ಥಿಂಗ್ ಏನು ಅಂದರೆ, ಇವಾಗ ಏನು ವೀಡಿಯೋ ಆಗ್ತಿದೆಯಲ್ಲ, ಇದು ನನ್ನ ಬೇಬಿ ನನ್ನ ಬರ್ತಡೆಗೆ ಕೊಡ್ಸಿರೋ ಕ್ಯಾಮ್ರಾ. ಏನದು ಪಾಕೆಟ್ 3, DJI ಪಾಕೆಟ್ 3 ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು. ಸೊ ಇಲ್ಲಿ ಯಾರೂ ಹಿಡ್ಕೊಂಡಿಲ್ಲ, ಸೊ ಕ್ಯಾಮ್ರಾ ಯಾರೂ ಹಿಡ್ಕೊಂಡಿಲ್ಲ. ಆದರೂ ಇವಾಗ ನೋಡ್ತಾರೆ ನೋಡಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ತೋರಿಸ್ತದೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಸೊ ಆ ಥರ ಅಂಥ ಕ್ಯಾಮ್ರಾ ಕೊಡ್ಸೋಳು ನನ್ನ ಬೇಬಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಆ ಥರ ಟ್ರಾವೆಲ್ ಆಗುತ್ತೆ. ಸಖತ್ತಾಗಿರೋದೇ ಕೊಡಿಸಿದ್ಯಾ ಬೇಬಿ. ಓಕೆ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ತಮ್ಲೈನ್ ನೋಡಿರೋದ್ರಿಂದ ಏನೇನು ವಿಷಯಗಳಂತ ನಾನು ಫಸ್ಟೇ ಹೇಳ್ಬಿಡ್ತೀನಿ. ಆ ದಿನ ಏನಾಯಿತು ಅಂದರೆ, ಡೆಲಿವರಿ ಆ ದಿನ ಏನಾಯಿತು ಅಂದರೆ, ಜುಲೈ 30ನೇ ತಾರೀಕು ಏನಾಯಿತು ಅನ್ನೋದು ಡಿಸೆಂಬರಲ್ಲಿ ಹೇಳ್ತಾ ಇದ್ದೀವಿ. ಜುಲೈ 30ನೇ ತಾರೀಕು ಏನಾಯಿತು ಅಂತ ಡಿಸೆಂಬರಲ್ಲಿ ಹೇಳ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ತುಂಬ ಜನ ಕ್ವಶನ್ಸ್ಗಳು ಕೇಳಿದ್ದೀರ, 1, 2, 3. ಅದರಲ್ಲಿ ಮೇಯ್ನ್ ತಗೊಂಡಿದ್ದೀನಿ. ಏನು ಅಂತಂದರೆ, ಸಿ ಸೆಕ್ಷನ್ನ ನಾರ್ಮಲ್ಲ ಅಂತ ತುಂಬ ಜನ ಕೇಳಿದ್ದೀರ. ಅದೊಂದು. ಇನ್ನೊಂದು, ಪಾಪು ಫೇಸ್ ಯಾಕೆ ತೋರಿಸ್ತಾ ಇಲ್ಲ ಅಂತ, ಪಾಪು ಮುಖ ಯಾಕೆ ತೋರಿಸ್ತಾ ಇಲ್ಲ ಅಂತ. ಇನ್ನೊಂದು, ಪಾಪದ ಹೆಸರೇನು ಅಂತ. ಸೊ ಇಷ್ಟು ವಿಷಯ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ಆ ದಿನ ಏನಾಯಿತು ಆ ದಿನ ಆಸ್ಪತ್ರೆಗೆ ಹೋಗಿದ್ವಿ. ಆ್ಯಕ್ಚುಲಿ ಈಗ ನಾನೇ ಹೇಳ್ಬಿಡ್ತೀನಿ. ಏನು ಅಂತಂದರೆ, ಮಧ್ಯೆ ನೀನು ಇಂಟ್ರಪ್ಟ್ ಮಾಡೋ ತೊಂದರೆ ಇಲ್ಲ. ಸೊ ಆ ದಿನ ಜುಲೈ 30ನೇ ತಾರೀಕು ಏನಾಯಿತು ಅಂತ ಅನ್ನೋಕ್ಕಿಂತ ಮುಂಚೆ ಇವಳು ಪ್ರೆಗ್ನೆಂಟ್ ಆದ್ಲಲ್ಲ. ಸೊ ಪ್ರೆಗ್ನೆಂಟ್ ಆದಾಗಿಂದನೂ ಇವಳು, ಇದು 2ನೇ ಕ್ವಶನಿಗೆ ಆನ್ಸರ್ ಕೊಡ್ತಾ ಇರೋದು. ಇವಳು ಮೊದಲಿಂದನೂ ಪ್ರೆಗ್ನೆಂಟ್ ಆದಾಗಿಂದನೂ ಇವಳು ನನ್ನ ಹತ್ರ ಹೇಳ್ತಿದ್ದಿದ್ದು ಒಂದೇ, ಏನು ಅಂತಂದರೆ, ನಾರ್ಮಲ್ ಡೆಲಿವರಿ ಬೇಡ, ಸಿಸೇರಿಯನ್ನೇ. ನಾರ್ಮಲ್ ಡೆಲಿವರಿ ನಾನು ರಿಲೇಟಿವ್ ಒಬ್ರು ನೋಡಿದ್ದೆ. ಇವ್ರ ರಿಲೇಟಿವ್ ಯಾರು, ಶ್ರುತಿ, ಅವರು ನೋಡಿದ್ದೆ. ಸೊ ಸಖತ್ ಭಯ ಆಗಿತ್ತು ಅವ್ರು ನೋಡಿ. ಸೊ ನನಗೆ ನಾರ್ಮಲ್ ಡೆಲಿವರಿ ಇಷ್ಟ ಇರಲಿಲ್ಲ. ಸೊ ಸಿ ಸೆಕ್ಷನ್ ಅಂತ. ಯಾಕೆ ಭಯ ಆಗಿತ್ತು ಅಂತ ಕಿರ್ಚಾಡಿದ್ರೆ ಮಾಡ, ಅದೆಲ್ಲ ಸೀರಿಯಸ್ ಮ್ಯಾಟರ್ ಅದು. ಹೌದಾ? ಓಕೆ, ಸರಿ ಸಾರಿ. ಸಖತ್ತು ಪೇನಲ್ಲಿ ಕಿರ್ಚಾಡೋದೆಲ್ಲ. ಅಯ್ಯೋ ಅದಂತೂ ನಿಜ. ಅದು ಹೇಳಲ್ವಾ, ಅದೊಂದು ಹೇಳಲೇಬೇಕು. ಲೇಡೀಸ್ ಮೇಯ್ನಾಗಿ ಪ್ರೆಗ್ನೆಂಟ್ ಆಗಿರೋ ಲೇಡೀಸ್, ಸಿ ಸೆಕ್ಷನ್ನೇ ಆಗಿರಲಿ, ನಾರ್ಮಲ್ ಡೆಲಿವರಿನೇ ಆಗಿರಲಿ, ಅದಾದಮೇಲೆ ಅವ್ರು ಏನು ಅನುಭವಿಸ್ತಾರಲ್ಲ, ಪ್ರತಿ ಒಂದು ಲೇಡೀಸು ಹೆಂಗಸರುಗಳಿಗೆ ಕಾಲಿಗೆ ಬಿದ್ದುಬಿಡ್ತೀನಿ. ಯಾಕೆಂದರೆ ನಾನು ಇವಳನ್ನು ಕಣ್ಣಾರೆ ನೋಡಿದ್ದೀನಲ್ಲ, ಬೇರೆಯವ್ರದ್ದು ಕೇಳಿರ್ತಿದ್ದೆ, ಇವಳಿದ್ದು ಕಣ್ಣಾರೆ ನೋಡಿಬಿಟ್ಟೆ ಅಲ್ಲ. ಸೀರಿಯಸ್ಲಿ ಇವರು ಲೇಡೀಸ್, ಈ ಹೆಣ್ಮಕ್ಳುಗಳು ಅನುಭವಿಸೋ ಪೇಯ್ನು ಸತ್ಯವಾಗ್ಲೂ ಗಂಡು ಮಕ್ಳಿಗೆ ಬರಲ್ಲ. ಅದಂತೂ ನಿಜ. ನೋಡಿದ್ನಲ್ಲ, ಹಾಗಾಗಿ ಸಖತ್ ಭಯ ಆಯಿತು. ಸೊ ನಾನು ಫಸ್ಟ್ ಹೇಳಿದೆ, ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆಗ ಮುಂಚೆನೂ ನಾವು ಮಾತಾಡಬೇಕಾದ್ರೆಲ್ಲ ಹೇಳುವೆ, ನಾನೇನಾದರೂ ಈ ಥರ ಆದಾಗ, ಪ್ರೆಗ್ನೆಂಟ್ ಆದಾಗ ಡೆಲಿವರಿ ಆಗಬೇಕಾದ್ರೆ ನನಗೆ ನಾರ್ಮಲ್ ಬೇಡ, ಸಿಸರಿನೇ ಬೇಕು ಅಂತ. ಬಟ್ ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಅವಾಗ ತಲೆಯಲ್ಲಿ ಇರಲಿಲ್ಲ ನಾರ್ಮಲ್ ಡೆಲಿವರಿ ಸಿಸರಿನ್ ಅಂತ ಏನಿರಲಿಲ್ಲ. ನಾರ್ಮಲ್ ಆದ್ರೂ ಓಕೆ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಓಕೆ ಅಂದ್ರೆ ಒಂದು 8 ಮಂತ್ಸ್ ಆಗತಕ್ಕ ಅದೇನು ತಲೆಯಲ್ಲಿ ಬರಲ್ಲ, ಒಳ್ಳೆ ಎಂಜಾಯ್ ಮಾಡ್ತಿರ್ತೀವಲ್ಲ, ಹಂಗಾಗಿ ಅದಿರ್ಲಿಲ್ಲ. ಓಕೆ, ನಾರ್ಮಲ್ ಆದ್ರೂ ಪರವಾಗಿಲ್ಲ, ಸಿಸರಿನ್ ಆದ್ರೂ ಪರವಾಗಿಲ್ಲ ಅಂತ ಇತ್ತು. ಯಾವಾಗ ಹತ್ತತ್ರ ಡೇಟ್ ಬರುತ್ತೆ ಅಂದ್ರೆ 8 ಕಂಪ್ಲೀಟ್ 8 ಹತ್ತತ್ರ ಬರುತ್ತಲ್ಲ, ಆವಾಗ ಸ್ವಲ್ಪ ಇದರಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಬಟ್ ನಾವು ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ತೋರಿಸ್ತಿರ್ಬೇಕಾದ್ರೆ ಅವ್ರು ಕೇಳೋರು ನಾರ್ಮಲ್ಲ ಸಿಸರಿಯನ್ ಅಂತ. ಬಟ್ ಅವಾಗ ಇವಳು ಆನ್ಸರ್ ಕೊಡ್ತಾ ಇರಲಿಲ್ಲ, ನಾನೇ ಆನ್ಸರ್ ಕೊಡ್ತಾ ಇದ್ದೆ ಅವ್ರಿಗೆ. ಇಲ್ಲ, ಇವಳಿಗೆ ಸಿಸರಿಯನ್ನೇ, ಯಾಕೆಂದ್ರೆ ಇವಳು ತುಂಬ ಹೆದರ್ಕೊಂತಾಳೆ. ಸೊ ಇವಳ ಮನಸ್ಸಲ್ಲೂ ಅದೇ ಇರೋದು, ಸಿಸರಿಯನ್ನೇ ಅಂತಲೇ ಇರೋದು ತಲೆಯಲ್ಲಿ. ಬಟ್ ಅವ್ರು ಹೇಳೋದು, ಟ್ರೈ ಮಾಡಿ, ಯಾಕೆ ನಾರ್ಮಲ್ ಟ್ರೈ ಮಾಡಿ ಅಂತಲೇ ಹೇಳ್ತಾಯಿದ್ರು. ಅದಾದಮೇಲೆ ಅಲ್ಲಿಂದ ಹಾಸನಿಗೆ ಬಂದ್ವಾ. ಎಷ್ಟನೇ ತಿಂಗಳಿಗೆ ಹಾಸನಿಗೆ ಬಂದ್ವಿ ನಾವು? ಅದೇ 8 ಸ್ಟಾರ್ಟಿಂಗ್. ಓಕೆ, 8ನೇ ತಿಂಗಳು ಸ್ಟಾರ್ಟಿಂಗಲ್ಲಿ ಬಂದಾಗ ಇಲ್ಲಿ ಬಂದ್ವಿ ನಾವು. ವಿಶಾಲಾಕ್ಷಿ ಡಾಕ್ಟ್ರು
ಇವ್ರ ಫೇವ್ರೆಟ್ ಡಾಕ್ಟರ್ ಅವರು. ಅವ್ರ ಬಗ್ಗೆ ಹೇಳಲೇಬೇಕು, ನಮ್ಮ ಅಕ್ಕಂಗೆ 2 ಪಾಪ ಅವರೇ ಡೆಲಿವರಿ ಮಾಡಿರೋದು, ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ ಇವರು. ಸೊ ಇವ್ರ ಹಾಗಾಗಿ ಇವಳು ತಲೆಯಲ್ಲಿತ್ತು. ಸೊ ವಿಶಾಲಾಕ್ಷಿ ಮೇಡಮ್ ಅವ್ರ ಕೈಯಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ. ಸೊ ಅವ್ರನ್ನ ಭೇಟಿ ಆದಾಗ ಅವರು ಅದೇ ಹೇಳಿದ್ರು, ನಾರ್ಮಲೇ ಟ್ರೈ ಮಾಡು ಅಂತ. ಬಟ್ ಆದರೂ ಸಿಸರಿಯನ್ ಅಂತಾನೆ ಹೇಳ್ತಾ ಇದ್ವಿ. ಸ್ಟಾರ್ಟಿಂಗ್ ಆಗಿತ್ತಲ್ಲ, ಅವಾಗ ನಂಗೆ ಭಯ ಇನ್ನೂ ಜಾಸ್ತಿ ಆಗಿತ್ತು. ಹಾಗಾಗಿ ಬೇಡ ನಾರ್ಮಲ್ ಬೇಡ, ಸಿಸರಿನ್ ಅಂತ. ಬಟ್ ಆದರೂ ಅವರು ಹೇಳೋರು, ಟ್ರೈ ಮಾಡು ಸರಸ್ವತಿ, ಟ್ರೈ ಮಾಡು. ಯಾಕಂದ್ರೆ ಅವರು ಅಷ್ಟು ಸ್ಪೋರ್ಟಿವ್ ಆಗಿ ಸಪೋರ್ಟ್ ಮಾಡೋರು. ಟ್ರೈ ಮಾಡು, ಏನಾಗಲ್ಲ, ಟ್ರೈ ಮಾಡು ಅಂತಾನೆ ಹೇಳ್ತಾ ಇದ್ರು. ಬಟ್ ಯಾವಾಗ ಓಕೆ ಇವಾಗ ಅಲ್ಲಿ ತನಕ ಆಯ್ತಲ್ಲ. ಸೊ ಬಟ್ 7 ತಲೆಯಲ್ಲಿ ನಾರ್ಮಲ್ ಅಷ್ಟು 50-50 ಇತ್ತು. ಅವ್ರು ಯಾಕಂದ್ರೆ ಟ್ರೈ ಮಾಡೋಣ ಅಂದಿದ್ರು. 50-50 ಇತ್ತು. ಕೊನೆಗೆ ಯಾವಾಗ ಬರ್ದೆ ಅವಾಗ ಫುಲ್ 100-200% ಸಿಸರಿನ್ ಅಂತಾನೆ ಇಲ್ಲ. ಆದ್ರೂ ಅವರು ಹೇಳೋರು, ಆದ್ರೂ ಅವ್ರು ಹೇಳ್ತಿದ್ರು ನಾರ್ಮಲೇ ಟ್ರೈ ಮಾಡೋಣ ಅಂತ. ನಮ್ಮ ತಲೆಯಲ್ಲಿ ಇದ್ದಿದ್ದು 200%. ಸೊ ಲೆಕ್ಕದಲ್ಲಿ ಡೆಲಿವರಿ ಯಾವತ್ತಾಗಬೇಕಾಗಿದ್ದು? ಆಗ್ಬೇಕಾಗಿದ್ದು ಆಗಸ್ಟ್ 18 ಅನ್ಸುತ್ತೆ. ಆಗಸ್ಟ್ 18ರಿಂದ 20, ಆಗಸ್ಟ್ 20 ಅಂತಾನೆ ಡೇಟ್ ಕೊಟ್ಟಿದ್ದು. ಸ್ಟಾರ್ಟಿಂಗು ಯಾವಾಗ ಸ್ಕ್ಯಾನ್ ಆಗತ್ತಲ್ಲ, ಆಗಸ್ಟ್ 20ನೇ ತಾರೀಕು ಡೆಲಿವರಿ ಅಂತಾನೆ ಡೇಟ್ ಕೊಟ್ಟಿದ್ರು. ಆ ದಿನ ಏನಾಯ್ತು, ಜುಲೈ ಇವಾಗ ಬಂತು. ಆ ದಿನಗಳು ಏನು ಅಂದರೆ ಜುಲೈ 30ನೇ ತಾರೀಕು ಆ್ಯಸ್ ಯೂಶಲ್ ನನ್ನ ತಲೆಯಲ್ಲಿ ಒಂದಿಷ್ಟು ಪ್ರಮೋಷನ್ಸ್ ವೀಡಿಯೋಸ್ಗಳು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಪ್ರಮೋಷನ್ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡಿದ್ದೆ, ಪ್ರಮೋಷನ್ ವೀಡಿಯೋಸ್ಗಳು ಮಾಡಬೇಕಂತ ರೆಡಿ ಇದ್ದೆ. ನಮ್ಮ ಅಮ್ಮಂಗೆ ಕರೆದಿದ್ದೆ. ಸೊ ನಮ್ಮ ಅಮ್ಮ ಇದ್ರು ಆ ವಿಡಿಯೋದಲ್ಲಿ. ಸೊ ನಮ್ಮ ಅಮ್ಮಂಗೆ ಏನು ಮಾಡಿದ್ರು ಅಂತ ಅಂದರೆ, ಫಿಶ್ ಫ್ರೈನ ನಂಗೆ ಸಖತ್ ಇಷ್ಟ. ಫಿಶ್ ಫ್ರೈ ಅಂದರೆ ಅತ್ತೆ ಮಾಡೋ ಫಿಶ್ ಫ್ರೈ ಸಖತ್ ಇಷ್ಟ ನನಗೆ. ಸಖತ್ತಾಗಿ ಮಾಡ್ತಾರೆ. ಅದನ್ನ ಮಾಡ್ಕೊಂಡು ನಮ್ಮ ತಂಗೆ ತಗೊಬಂದಿದ್ರು ಅವತ್ತು. ನಾನಿದ್ದ ನಮ್ಮ ಏನಕ್ಕಮ್ಮ ಬೇಡ ಬಿಡಮ್ಮ, ವಿಡಿಯೋ ತಾನೇ ಮುಗಿಸ್ಕೊಂಡು ಹೋಗೋ. ಇಲ್ಲ ನನ್ನ ಸೊಸೆಗೆ ಇಷ್ಟ ಫಿಶ್ ಫ್ರೈ ಇಷ್ಟ ಅಂತ ನಮ್ಮ ಅಮ್ಮ ಫಿಶ್ ಫ್ರೈ 2 ಥರ ಫಿಶ್ ಫ್ರೈ, ರವಾ ಫ್ರೈ, ತವಾ ಫ್ರೈ 2 ಥರ ಫಿಶ್ ಫ್ರೈನ ಮಾಡ್ಕೊಂಡು ತಗೊಬಂದಿದ್ರು. ಸೊ ಏನಾಯಿತು, ಫಸ್ಟ್ ಊಟ ಆದಮೇಲೆ ಅಲ್ವಾ ವೀಡಿಯೋ ಮಾಡ್ಕೊಂಡಿದ್ದೆ. ಊಟಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಊಟಕ್ಕಿಂತ ಟೋಟಲ್ 3 ವೀಡಿಯೋ ಪ್ರಮೋಷನ್ ವೀಡಿಯೋ ಇಟ್ಕೊಂಡಿದ್ದೆ ನಾನು. ಊಟಕ್ಕಿಂತ ಮುಂಚೆ 1 ವೀಡಿಯೋ, 2 ವೀಡಿಯೋ, ಊಟಕ್ಕಿಂತ ಮುಂಚೆ 2 ವೀಡಿಯೋ ಮಾಡ್ಕೊಂಡ್ವಿ. ನಾನು ಇವಳು ನಮ್ಮಮ್ಮ ಅಂತ 2 ವೀಡಿಯೋ ಮಾಡ್ಕೊಂಡ್ವಿ. ಊಟ ಆಯಿತು. ಊಟ ಇವಳು ಸಖತ್ ಖುಷಿಪಟ್ಟು ತಿಂದ್ಬಿಟ್ಟೆ. ಸಖತ್ ಇಷ್ಟಪಟ್ಲು. ಚೆನ್ನಾಗಿತ್ತಲ್ಲ, ತುಂಬ ಇಷ್ಟ ಆಯಿತು ಅಂತ ತಿನ್ಲು. ಆ ದಿನ ಒಂದು ಮಾತುಕತೆ ಆಗಿತ್ತು. ಏನು ಅಂತಂದರೆ ನಮ್ಮಮ್ಮ ಹೇಳಿದ್ರಿ ನಾನು ಬರ್ತೀನಿ ಆಸ್ಪತ್ರೆಗೆ ಅಂತ. ಪ್ರತಿ ಸಲ ಇವ್ರಮ್ಮ ಬರೋರು ಆಸ್ಪತ್ರೆ ವಿಸಿಟ್ಗೆ, ಡಾಕ್ಟರ್ ವಿಸಿಟ್ಗೆ ಇವ್ರಮ್ಮ ಬರೋರು. ನಾನು ಇವರಮ್ಮ ಬರ್ತಿದ್ವಿ. ಹೌದು, ಮನೇಲಿ ಕೆಲಸ ಇತ್ತು. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗು ಸಿಕ್ಕಾಪಟ್ಟೆ ಅವ್ರ ಮನೇಲಿ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ತುಂಬ ಕ್ಲೀನಿಂಗ್ ಇತ್ತು ಅಂತ ಅವರಮ್ಮ ಸ್ವಲ್ಪ ಕಷ್ಟ ಅಂದಾಗ ನಮ್ಮಮ್ಮಂಗೆ ಹೇಳಿದೆ, ನಮ್ಮಮ್ಮ ನಾನು ಬರ್ತೀನಿ ಅಂತ ಹೇಳಿದ್ರು. ಆವಾಗ ಏನಾಯಿತು, ಆಯ್ತು. ಯಾಕಂದ್ರೆ ಹೊಸತದು. ನಮ್ಮಮ್ಮ ಬರ್ತೀನಿ ಅಂದಿದ್ದು ಮೊದಲನೇ ಸಲ ಒಂದು. ಅದಾದ್ಮೇಲೆ ಅದೇ ದಿನ ಫಿಶ್ ಫ್ರೈನ ತಗೊಂಡು ಕೊಟ್ಟಿದ್ದು. ಅದೇ ದಿನ 3 ಪ್ರಮೋಷನ್ ವೀಡಿಯೋ, 2 ವೀಡಿಯೋ ಆಯಿತು, ಊಟ ಆಯಿತು. ಇವಳು ಸಖತ್ ಖುಷಿಪಟ್ಲು. ಅದಾಗ್ತಾಗ ಇನ್ನೊಂದು ವೀಡಿಯೋ ಅಂತ ಮಾಡ್ಕೊಂಡ್ವಿ. ವೀಡಿಯೋ ಎಲ್ಲ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತ ಕರೆಕ್ಟಾಗಿ ಮಧ್ಯಾಹ್ನ 2 ಗಂಟೆಗೆ ಹೇಳಿದರು ಡಾಕ್ಟ್ರು ಬರೋಕ್ಕೆ. ಸೊ ಏನಾಯಿತು, ಬಂದ್ವಿ ಎಲ್ಲ. ನಾನು ಇವಳು ನಮ್ಮಮ್ಮ ಸಂತು ಹೋದ್ವಿ. ಆಸ್ಪತ್ರೆಗೆ ಹೋದ್ವಿ. ಎಲ್ಲಿ ಆಸ್ಪತ್ರೆ ಎಲ್ಲಿ ಅಂದರೆ ಅದು ತುಂಬ ಜನ ಕೇಳಿದರೆ, ಹಾಸನ ಇಲ್ಲಿ ಮಿಷನ್ ಆಸ್ಪತ್ರೆ ಅಂತ ಕರೀತಾರೆ. ಆ್ಯಕ್ಚುಲಿ ಆಸ್ಪತ್ರೆ ಹೆಸರು ಬೇರೆ, ಬಟ್ ಮಿಷನ್ ಹಾಸ್ಪಿಟಲ್ ಅಂತಲೇ ಕರೆಯೋದು ಎಲ್ಲರೂ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ವಿಶಾಲಾಕ್ಷಿ ಮೇಡಮ್ ಇದ್ದರು. ಅವರು ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿ ಬಂದು ಒಂದೇ ಮಾತು ಹೇಳ್ರು, ಏನಂದರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಹಂಗೆ ಆಯಿತು ಅಂತ. ನಾನು ಏನಕ್ಕೆ ಹಿಂಗೆ ಹೇಳ್ತವ್ರಂದರೆ, ಏನೋ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿಯನ್ನೇ ಅಂತಲೇ ಹೇಳಿದ್ರು. ಹೌದಾ ಸರಿ ಅಂತಂದ್ವಿ. ಬಟ್ ಅವರು ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಏನು ಅಂತಂದರೆ, ಯಾಕೆಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಅಲ್ವಾ, ಮತ್ತು ಪಾಪುಗೆ ಏನಾಗಿತ್ತು ಅಂದರೆ ಇನ್ನೂ 22 ದಿನ ಮುಂಚೆ ಹುಟ್ಟಿದ ಪಾಪು ಅಲ್ವಾ. ಸೊ 22 ದಿನ, ಇನ್ನೂ 22 ದಿನ ಇದೆ ಡೆಲಿವರಿಗೆ. ನಾವು ಜಸ್ಟ್ ಒಂದು ಟೆಸ್ಟಿಗೆ ಹೋಗಿದ್ದು. ಇವಳಿಗೊಂದು ಇಂಜೆಕ್ಷನ್ ಏನಾಯ್ತು, ಇಂಜೆಕ್ಷನಿಗೆ ಹೋದವರು ಬ್ಲಡ್ ಸರ್ಕ್ಯುಲೇಷನ್ ಪಾಪುಗೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಅದು ಇವಳಿಗೆ ಮೊದಲೇ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಏನಕ್ಕಂದರೆ ಸ್ಕ್ಯಾನಿಂಗಲ್ಲೇ ಮುಂಚೆನೇ ಒಂದು ವಾರದ ಹಿಂದೆ ಹೇಳಿದರು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಡೆಲಿವರಿ ಮಾಡಿಬಿಡೋಣ ಅಂದರು. ನಾನಂದೆ ಯಾವತ್ತು ಅಂತ ಕೇಳಿದ್ದಕ್ಕೆ, ನಾಳೆ ನಾಡಿದ್ದು ಬೇಡ, ಆದರೆ ಇವತ್ತೇ ಮಾಡಿಬಿಡೋಣ ಅಂದರು. ಆ ಟೈಮು ನಿಂಗೆ ಹೆಂಗೆ ಅನ್ನಿಸ್ತಾ? ಆ ಟೈಮ್ ಇವತ್ತೇ ಡೆಲಿವರಿ ಮಾಡ್ಬೇಡ, ಯಾಕಂದ್ರೆ ಇನ್ನೂ 22 ದಿನ ಟೈಮ್ ಇತ್ತು. ನಂಗೆ ಫುಲ್ ಭಯ ಆಗಿತ್ತು. ಮಗು ಬರೋ ಖುಷಿಗಿಂತ ನಂಗೆ ಸಖತ್ ನಡಕ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವಳಿಗೆ ಭಯ ಸ್ಟಾರ್ಟ್ ಆಗಿ ಕಣ್ಣೆಲ್ಲ ರೆಡ್ ಆಗೋಗಿತ್ತು ಇವಳ್ದು. ಇವನಿಗೆ ಫುಲ್ ಭಯ ಆಗಿತ್ತು. ಅರೆ ಇವ್ನು ತೋರಿಸ್ಕೊಂತಿರ್ಲಿಲ್ಲ ನಮ್ಮ ಮುಂದೆ.
ಫುಲ್ ನಿಮ್ಗೆ ಸಖತ್ ಭಯ ಆಗೋಗಿತ್ತು ಅವರು ಸಿಕ್ಕಾಪಟ್ಟೆ ಭಯ ಆಗಿತ್ತು ನಂಗೆ ಹೆಂಗೆ ಆಗಿತ್ತು ಅಂತಂದರೆ ಮಗು ಬರುತ್ತೆ ಅಂತ ನನ್ನ ಮುಂದೆ ಇವ್ರ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ನಾಡ್ಕಾಡ್ತಿದ್ದೆ. ನಾವು ಇನ್ನೇನು ಡಾಕ್ಟ್ರಿಗೆ ಬೇಡ ಇಲ್ಲ ನಾಡಿದ್ದು ಮಾಡಿ ಆಚೆ ನಾಡಿದ್ದು ಮಾಡಿ ಅಂತ ಹೇಳೋಕ್ಕಲ್ಲ. ಬಟ್ ಅವರು ಹೇಳಿದ್ರು ಇವತ್ತು ದಿನವೇ ಚೆನ್ನಾಗಿದೆ ಡೆಲಿವರಿ ಮಾಡಿಬಿಡೋಣ ಅಂತಲೇ ಹೇಳಿದ್ರು. ನಿಮ್ಮ ಇಷ್ಟ ಬೇಕಾದ್ರೆ ಒಂದು 2 days ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಿ ಅಂದರು. ಬಟ್ ನಾವು 2 days ವೆಯ್ಟ್ ಮಾಡಿದ್ಮೇಲೆ ಅದೇ ತಾನೇ ಮಾಡೋದು. ಸೊ ಮತ್ತೆ ಪಾಪುಗೆ ಬ್ಲಡ್ ಚೆನ್ನಾಗಿ ಹೋಗ್ತಿಲ್ಲ. ಇನ್ನೊಂದೇನು ಅಂತಂದರೆ ನಾವೇನೋ 2 days ಡಿಲೇ ಮಾಡಿ ಏನೋ ಪ್ರಾಬ್ಲಮ್ ಆದಾಗ ಡಾಕ್ಟ್ರು ಒಂದೇ ಮಾತು ಹೇಳೋದು ಕಾಮನ್ ಆಗಿ ಏನಂತ ಹೇಳ್ತಾರೆ, ನಾವು ಮೊದಲೇ ಹೇಳಿದ್ವಿ ಅಂತಲೇ ಹೇಳ್ತಾರೆ. ಸೊ ಬೇಡ ಅಂತಲೇ ನಾವು ಡಾಕ್ಟ್ರ್ ಮೇಲೇ ಒಂಥರ ದೇವ್ರ ಥರ ನೋಡ್ಕೊಂಡು ಡಾಕ್ಟರ್ ನೀವು ಏನು ಮಾಡ್ತೀರಾ ಮಾಡಿ ಅಂತ ಡಿಸೈಡ್ ಆಗಿ ಸೀದಾ ಒಂದು ರೂಮ್ ಕೊಟ್ಟರು. ಆ ರೂಮ್ಗೆ ಹೋದ್ವಿ, ಎಲ್ರಿಗೂ ಫೋನ್ ಮಾಡಿದ್ವಿ. ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಎಲ್ರಿಗೂ ಫೋನ್ ಮಾಡಿ ಹೇಳಿದೆ. ಬಟ್ ಆ ಟೈಮಲ್ಲಿ ನನಗೆ ಫೋನ್ ಮಾಡಿ ಸ್ವಲ್ಪ ಧೈರ್ಯ ಥರ ಹೇಳಿದ್ದು ಇಬ್ಬರು, ಛಾಯಾ ಇನ್ನೊಂದು ಪಾವನಿ. ಅವರಿಬ್ಬರೂ ಫೋನ್ ಮಾಡಿ ಎದುರ್ಕೋಬೇಡ ಈ ಟೈಮ್ ಕಾಮನ್ನು, ಜಾಲಿಯಾಗಿರಿ, ಫುಲ್ ಎನರ್ಜಿ ಆಗಿರಿ ಅಂತ. ನಾನು ಓಕೆ ಅಂತ ಒಳಗೆ ಹಿಂಗೆ ನಡುಗ್ತಾಯಿತ್ತು. ಆ ಥರ ಎಲ್ಲ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ತಲೆನೋವು ಏನಾಗಿತ್ತು ಅಂತಂದರೆ ಇವ್ರ ತಾತಂಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಇವ್ರ ತಾತ ಆ್ಯಕ್ಚುಲಿ ಕಂಪ್ಲೀಟ್ ಹೋಗೋ ಪರಿಸ್ಥಿತಿಗೆ ಆ್ಯಕ್ಚುಲಿ ಲೋ ಬಿ ಪಿ ಅಲ್ವಾಗಿದ್ದು ಕಂಪ್ಲೀಟ್ ಲೋ ಬಿ ಪಿ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟ್ರು ಅಲ್ಲಿರಬೇಕು ಎಲ್ಲಿರೋದು ಅವರು ಕಂಪ್ಲೀಟ್ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಿದ್ದು. ಅವರು ಆ್ಯಕ್ಚುಲಿ ಪುಣ್ಯಕ್ಕೆ ಅವರು ಆ್ಯಕ್ಚುಲಿ ಸ್ಟ್ರಾಂಗ್ ಅದೇ ವೆಲ್ಕಮ್ ಸ್ಟ್ರಾಂಗರ್ ಆಗೇ ಬಂದರು ಆಚೆ ಅವರು ತಾತ. ಸೊ ಏನಾಯಿತು, ಎಲ್ರಿಗೂ ವಿಷಯ ಗೊತ್ತಾಯಿತು ಇವತ್ತೇ ಡೆಲಿವರಿ ಅಂತ. ಒಬ್ರೊಬ್ರು ಬರೋಕ್ಕೆ ಸ್ಟಾರ್ಟ್. ನಮ್ಮ ಅಪ್ಪ, ನನ್ನ ತಂಗಿ. ಇವತ್ತು ಡೆಲಿವರಿ ಅಂತ ಗೊತ್ತಾದ ತಕ್ಷಣವೇ ನಮ್ಮ ಅಣ್ಣ ಮತ್ತು ಅದಕ್ಕೆ ಬೆಂಗಳೂರಿಂದ ಹೊರಟಾಯಿತು ಅವ್ರು ಇವತ್ತೇ ಡೆಲಿವರಿ ಅಂತ ಬೆಂಗಳೂರಿಂದ ಹೊರಟರು. ಅದಾದಮೇಲೆ ಪಾವನಿ ಇದ್ದವರು ಅವ್ರದ್ದು ಆಸ್ಪತ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು, ನನ್ನ ಬಾಮ ಇದ್ದ. ಸೊ ಅವರು ಚೆಕಪ್ಪಿಗೆ ಹೋಗಿದ್ರು. ಅದ್ರ ಜೊತೆ ಇವ್ರ ಅಕ್ಕ ಇದ್ದಾರಲ್ಲ ಛಾಯಾ, ಅವ್ರ ಮಕ್ಳಿಗೂ ಹುಷಾರಿರಲಿಲ್ಲ, ಅವ್ರು ಇನ್ನೊಂದು ಆಸ್ಪತ್ರೆಗೆ ಹೋಗಿದ್ರು ತೋರ್ಸೋಕ್ಕೆ. ಎಂಥ ತಲೆನೋವು ಅಂದರೆ ನಮ್ಮ ಅಮ್ಮ ಬಂದರು, ನನ್ನ ತಂಗಿ ಆಫೀಸಿಂದ ಮುಗಿಸ್ಕೊಂಡು ಪಟಾಪಟ ಅಂತ ಬಂದ್ಲು. ಆಮೇಲೆ ನಮ್ಮ ಅಪ್ಪ ಬಂದರು, ನಮ್ಮ ಮಾವ ಬಂದಿರಲಿಲ್ಲ ಯಾಕಂದ್ರೆ ಅವ್ರ ಅಪ್ಪನ ನೋಡ್ಕೋಬೇಕಿತ್ತಲ್ಲ ಆಸ್ಪತ್ರೆಯಲ್ಲಿ. ಅದಾದ್ಮೇಲೆ ಇವ್ರು ಇನ್ನೊಬ್ಬರು ಮಾವ ಇದ್ದಾರೆ ಮಲ್ಲೇಶ್ ಮಾವ ಅಂತ, ಅವ್ರು ಬಂದರು. ಸೊ ಎಲ್ಲರೂ ಬಂದರು. ಇವಳನ್ನ ನಾನು ಜುಟ್ಟು ಥರ ಕಟ್ಟಿರೋ ನಾನು ಹಿಂಗೆ ಅಂದೆ ಜುಟ್ಟು ಥರ ಕಟ್ಟಿ ಜಡೆ ಎಲ್ಲ ಹಾಕಿ ನನಗೆ ಫುಲ್ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಸೊ ಇವಳನ್ನ ಕಳಿಸ್ಕೊಟ್ವಿ. ಬಟ್ ನಿಜವಾಗ್ಲೂ ಹೇಳ್ತೀರಿ ಆ ಟೈಮ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನಂಗೆ. ಒಳಗೆ ಹೋಗ್ಬೇಕಾದ್ರೆ ಮಾತ್ರ ಅಯ್ಯೋ ಬರ್ತೀನೋ ಇಲ್ವೋ ಹೊರಗಡೆ ಅಂತ ಅದೊಂಥರ ಏನೋ. ಹೌದು, ನಿಂಗೆ ಅನ್ಸುತ್ತೆ ಆ ಥರ? ಅಂದ್ರೆ ಫಸ್ಟ್ ಟೈಮ್ ಅಲ್ವ ಅದ್ರ ಹತ್ರ ದೊಡ್ಡ ಆಪರೇಷನ್ ಆ ಥರ ಒಳಗೆ ಹೋಗ್ತಾ ಇದ್ದಿದ್ದು. ನಂಗೆ ಒಳಗೆ ಕರ್ಕೊಂಡೋದ್ರು, ಆ ರೂಮಿಗೆ ಕರ್ಕೊಂಡೋದ್ರು ಅಲ್ಲೆಲ್ಲ ಒಂಥರ ಸೆಟಪ್ ಎಲ್ಲ ನೋಡಿ ಒಂಥರ ಎದೆಯಲ್ಲಿ ಡಗಡ ಸೆಟಪ್ ಮಾಡಿ ಸೆಟ್ ಮಾಡಿ ನೆನೆಸ್ಕೊಂಡು ಜೋರಾಗಿ ಇವನು ನೆನೆಸ್ಕೊಂಡು ಬೇಬಿ 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 ಅಂತ ದೇವ್ರನ್ನೆಲ್ಲ ನೆನೆಸ್ಕೊಂಡು. ಸೊ ಅದೇ ಆ ಥರ ಕರ್ಕೊಂಡೋದ್ರು. ಸಿಸರಿಯನ್ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಎಲ್ಲ ಆಗಿರೋದು, ಸಿಸರಿಯನ್ನೇ ಆಗಿರೋದು. ಬಟ್ ಇವಳ್ದೇನೋ ಚರ್ಮ ಎಲ್ಲ ದಪ್ಪ ಇತ್ತು ಅಂತೆಲ್ಲ ಹೇಳ್ತಾಯಿದ್ರು. ಇವಳು ಅದೇ ಹೇಳೋದು ಕಟ್ ಮಾಡೋದು ನೀಟಾಗಿ ಗೊತ್ತಾಗ್ತಿತ್ತಂತಪ್ಪ. ಪೇಯ್ನ್ ಆಗ್ತಿತ್ತು ಸ್ವಲ್ಪ. ಈಗ ಕೆಲವರು ಹೇಳ್ತಾರೆ ಫುಲ್ ಬೆಂಡ್ ಆಗಿರುತ್ತೆ ಗೊತ್ತಾಗಲ್ಲ ಅಂತ. ಬಟ್ ನನಗೆ ಮಾತ್ರ ಅವರು ಕ್ಲೀನ್ ಅಂದ್ರೆ ಇವಾಗ ಕಾಮನ್ ಆಗಿ ಇವಾಗ ಹೆಂಗಾತ ಈಗ ಮನುಷ್ಯರಿದು ಬಟ್ ನೋವು ಹೌದು. ಅಂದ್ರೆ ಈಗ ಹೆಂಗಾತ ಈಗ ಮನುಷ್ಯರಿದು ಚರ್ಮ ಆದ್ರೆ ಇಂಜೆಕ್ಷನ್ ಕೊಟ್ಟಾಗ ಇದಾದ. ಎಮ್ಮೆ ಚರ್ಮ ಏನಾರ ಆದಾಗ ಏನಾಗುತ್ತೆ ದಪ್ಪ ಇರತ್ತಲ್ಲ, ಇಂಜೆಕ್ಷನ್ ಕೊಟ್ಟಾಗ ಪ್ರೆಗ್ನೆಂಟ್ ಇದ್ದಾಗ ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಸಿ ಎಮ್ಮೆ ಚರ್ಮ ಮಾಡಿದ್ದೆ. ಸರಿ ಹೆಂಗ ತಿನ್ಸಬೇ ಫುಡ್ ಐಟಮ್ ಅಂದ್ರೆ. ಆಮೇಲೆ ಏನಾಯ್ತು, ಸೊ ನಾನು ದೇವ್ರ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ ನನಗೆ ಹೆಣ್ಣು ಮಗುನೇ ಆಗ್ಬೇಕಂತ. ಇವಳು ಗಂಡು ಮಗು ಅಂತ ಆಸೆ ಪಟ್ಟಿದ್ಲು. ಸೊ ಆ ಟೈಮ್ ಹೆಂಗಾಯ್ತು ಅಂತಂದರೆ ಒಳಗೋದ್ರು. ನಾನು ನಿಜವಾಗ್ಲೂ ಎಷ್ಟು ಭಯ ಆಗಿತ್ತು, ನನ್ನ ಕಣ್ಣು ಹತ್ತೇ ಬಿಟ್ಟಿದ್ದೀನಿ ನಾನು. ಅಲ್ಲಿ ಬಂದರು ವಿಶಾಲಾಕ್ಷಿ ಮೇಡಮ್ ಅವ್ರ ಮಗಳು ಬಂದರು. ಹಿಂಗೆ ನೋಡಿದ್ರು ಇವ್ರನ್ನ ಎಲ್ಲರೂ ನಿಂತಿದ್ರು. ಯಾವ ಮಗು ಪಾಪ ಆಯ್ತು ಅಂದ ತಕ್ಷಣ ಹಿಂಗಂದರು. ಯಾವ ಮಗು ಅಂದ ತಕ್ಷಣ ಅವ್ರಿಗೆ ಹೆಂಗೆ ಅಂತ ಹೇಳೋಕೆ ಗೊತ್ತಾಗ್ತಿಲ್ಲ. ಅಲ್ಲಿ ಇವ್ರನ್ನ ಅಥವಾ ಅವ್ರ ಭವಿಷ್ಯ ಯೋಷಿತ ಎಲ್ಲ ಇದ್ದಾರೆ ಗಂಡು ಮಕ್ಕಳು, ಅವ್ರನ್ನ ತರಿಸಿ ಇವ್ರು ಅಂದಿದ್ದಕ್ಕೆ ಅಲ್ಲ ಅಂದರು. ಆವಾಗ ಗೊತ್ತಾಯ್ತು ಹೆಣ್ಮಗು ಅಂತ. ಸೊ ನನ್ನನ್ನು ಕರೆದ್ರು, ನೀವು ಬನ್ನಿ ಒಳಗೆ ಅಂದರು. ಹೆಂಗೆ ಭಯ ಆಯಿತು ಅಂದರೆ, ಯಾಕೆಂದರೆ ಪಾಪು ಆದಾಗ ಎಲ್ಲರೂ ಪಾಪುನ ತಗೊಂಡೇ ತಾನೇ ಹೊರಗಡೆ ಬರೋದು ಅಲ್ವನೇ ಬೇಬಿ. ಡಾಕ್ಟ್ರುಗಳು ಪಾಪು ಆದ ತಕ್ಷಣ ಪಾಪುನ ಕರ್ಕೊಂಡು ತಾನೇ ಒಳಗಡೆ ಬರೋದು. ಇವ್ನು ಅಂದಕ್ಕೆ ನೀವು ಬನ್ನಿ ಒಳಗೆ ಅಂದ್ರಲ್ಲ, ನನಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಹೋದೆ. ಅವಳೆಲ್ಲಿದ್ದಾಳೆ ಅಂದೆ, ಇಲ್ಲ ಆಪ್ರೇಷನ್ ಅವ್ರು ಹೊಲಿತಾಯಿದ್ರು. ನಾನು ಇಲ್ಲಿ ನೋಡಿದೆ ಆ್ಯಕ್ಚುಲಿ ಸ್ಟಿಚ್ ಆಗ್ತಾಯಿದ್ರು. ಇವಳ ಕೈ ಎರಡು ಹಿಂಗಿತ್ತು ಅಲ್ಲ, ನಿನ್ನ ಕೈ ಹಿಂಗಿತ್ತು, ಸ್ಟಿಚ್ ಆಗ್ತಾಯಿದ್ರು. ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಮುಂದ್ಗಡೆ ಕರ್ಕೊಂಡವ್ರು, ಪಾಪುನ ಮಲಗಿಸಿದ್ರು. ಇಲ್ಲಿ ನೋಡಿ ಹೆಣ್ಮಗು ಅಂತ ಅಂದರು. ನಾನು
ಖುಷಿ ಆಗ್ತಿದೆ. ಏನಾಯಿತು ಅಂದ ತಕ್ಷಣ ಅವರು 22 ದಿನ ಮುಂಚೆ ಹುಟ್ಟಿರೋದಲ್ವ. ಸೊ ಇವಾಗ ಯಾವ ವಿಷಯ ಗೊತ್ತಾ ಮಾತಾಡ್ತಿರೋದು, ಪಾಪು ಮುಖ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ವಿಷಯದ ಬಗ್ಗೆ. ಇನ್ನೊಂದೇನು ಗೊತ್ತಾ, ಒಂದೇ ಕಡೆ ಕೂತ್ಕೊಂಡ್ರೆ ಹೊರಡಿಯುತ್ತೆ, ಸ್ವಲ್ಪ ಓಡಾಡ್ಕೊಂತ ಮಾತಾಡೋಣ. ಬಾರೆ. ಸೊ ಏನು ಅಂತಂದರೆ ಮೇಯ್ನ್ ಬಂದು ಪಾಪು ಪಾಪು ಯಾವ ಥರ ಇತ್ತು ಅಂತ ತುಂಬ ಸಣ್ಣಕ್ಕಿತ್ತು, ವೈಟ್ ಇತ್ತು. ಅವ್ರು ಬಂದು ಬ್ಲಡ್ ಸರ್ಕ್ಯುಲೇಷನ್ನು ಹಾರ್ಟಿಗಲ್ವ, ಓಕೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇರೋ ಕಾರಣ ಸ್ವಲ್ಪ ತುಂಬ ಲೋ ಇದೆ, ಕರೆಂಟಿಗೆ ಇಡಬೇಕು ಅಂತ ಹೇಳಿದ್ರು. ಉಸಿರಾಟ ಪ್ರಾಬ್ಲಮ್ ಅಂತಲೇ ಹೇಳಿದ್ದು ನನ್ನ ಹತ್ರ. ಹೌದೌದು, ಸಾರಿ, ಉಸಿರಾಟದ ಪ್ರಾಬ್ಲಮ್, ಆ್ಯಕ್ಚುಲಿ ಉಸಿರಾಟದ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಉಸಿರಾಟದ ಪ್ರಾಬ್ಲಮ್ ಆದ ತಕ್ಷಣ ಏನಾಯಿತು, ಅವರು NICUಗೆ ಹಾಕಬೇಕು ಅಂತ ಹೇಳಿದ್ರು. ಕರೆಂಟ್ ಅಂತ ಏನು ಕರೀತಾರಲ್ಲ, NICUಗೆ ಹಾಕಬೇಕು ಅಂತ. ಅಲ್ಲಿಂದ ಮಿಷನ್ ಆಸ್ಪತ್ರೆಯಿಂದ ಆ್ಯಕ್ಚುಲಿ ನಮ್ಮ ತುಂಬ ಜನ ಹೇಳಿದರು ಏನಂತ, ಬೆಸ್ಟ್ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ NICU ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆಯಿತು ಅಂತ ಪಾಪುನ ತೋರಿಸಿದ್ರು, ಎಲ್ರಿಗೂ ತೋರಿಸಿದ್ರು. ಬಟ್ ನಂಗೆ ಅಳ್ತಾನೆ ಇದ್ದೆ, ನಂಗೆ ಅಷ್ಟು ಅಳು ಬಂದಿತ್ತು. ನನ್ನ ತಂಗಿ, ನಮ್ಮ ಅಮ್ಮ ಅಳ್ತಿದ್ರು, ಎಲ್ಲರೂ ಅಳ್ತಾಯಿದ್ರು. ಪಾಪನ್ನ ಕರ್ಕೊಂಡು ಹೊರಟೇ ಬಿಟ್ರು ಇಮ್ಮಿಡಿಯೇಟಾಗಿ. ಜಾಸ್ತಿ ಹೊತ್ತು ಕೈಗೆ ಕೊಟ್ಟಿಲ್ಲ. ನಾನೊಂದ್ಸಲ ಇಟ್ಕೊಂಡು ಒಂದು 4-5 ಫೋಟೋಸ್ ಎಲ್ಲ ತೆಗೆದ್ರು. ಅದಾದಮೇಲೆ ಮನೆಯವರಿಗೆಲ್ಲ ಸ್ವಲ್ಪ ಹಂಗೆ ತೋರಿಸಿದ್ರು. ಪಾಪು ಯಾರ ಥರ ಇದೆ ಅಂತ ಎಲ್ಲರೂ ಹೇಳಿದ್ರ? ಪಾಪ ನನ್ನ ಥರ ಇದೆ ಅಂತ ಯಾರು ಹೇಳಿಲ್ಲ, ಎಲ್ಲ ಇವ್ನ ಥರ ಇದೆ ಅಂತ ಹೇಳಿದ್ದು. ಆ್ಯಕ್ಚುಲಿ ಪಾಪು ನನ್ನ ಥರನೇ ಇರೋದು, ಗೊಂಬೆ ಸೇಮ್ ನಾನೇ. ಆ್ಯಕ್ಚುಲಿ ಇವ್ರು ಯಾರು ಇವಳನ್ನ ಅಷ್ಟು ನಂಬಿರಲಿಲ್ಲ. ಬಟ್ ನಂದು ಚಿಕ್ಕ ವಯಸ್ಸಿದ ಫೋಟೋ ನೋಡಿದ್ಮೇಲೆ ಫಸ್ಟ್ ಪಾಪ ಹುಟ್ಟಿದಾಗ ಎಲ್ಲರೂ ಇವನ್ ಥರನೇ ಇದೆ ಅಂತ ಹೇಳಿದ್ದು. ಆಮೇಲೆ ಒಂದು ವೀಕ್ ಆಗ್ತಾ ಬಂತ ಆ್ಯಕ್ಚುಲಿ ನಮ್ಮ ಅತ್ತೆ ಥರ ಮತ್ತೆ ಚಿನ್ನಿ ಇವ್ರ ತಂಗಿ ಥರ ಇದೆ ಅಂತ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನನಗೂ ಹಂಗೆ ಅನಿಸಿತ್ತು. ಯಾವಾಗ ಇವ್ನ ಚಿಕ್ಕ ವಯಸ್ಸಿನ ಫೋಟೋ ನೋಡಿದ್ವಿ, ನನ್ನ ಮಗಳು ಪಕ್ಕ ಇವನ್ ಥರನೇ ಇರೋದು, ಸೇಮ್ ಟು ಸೇಮ್ ಇರೋದು. ಯಾರೇ ಬಂದ್ರೆ ಇವನ್ ಥರ ಇರೋದು. ಯಾವ ಫೋಟೋ ಗೊತ್ತಾ ಇವಳು ನೋಡಿರೋದು? ನಮ್ಮ ಅಪ್ಪ ಮಧ್ಯದಲ್ಲಿ ಹಿಂಗೆ ಕೂತಿರ್ತಾರೆ, ಈ ಕಡೆ ನಮ್ಮ ಅಣ್ಣ ಇರ್ತಾರೆ, ಈ ಕಡೆ ನಾನು ಇರ್ತೀನಿ. ಇವಳು ನಾನು ಬೆಂಗಳೂರಲ್ಲಿದ್ದೆ, ಯಾವುದೋ ಪ್ರಮೋಷನಿಗೆ ಹೋಗಿದ್ದೆ, ಫೋಟೋ ಕಳ್ಸಿದ್ಲು. ಇದು ಯಾರಿದು, ಚಿನ್ನಿನ ನೀನಾ ಅಂತೇಳಿ. ನಾನೇ ಕಣೆ ಬೇಬೇ, ನನ್ನ ಮಗಳು ಸೇಮ್ ನಿನ್ನ ಹಂಗೆ ಇರೋದು ಅಂತ ಹೇಳಿದ್ಲು. ಬಟ್ ಅದೇ ಡಾಕ್ಟ್ರು ಏನು ಪಾಪುನ ಕರ್ಕೊಂಡು NICUಗೆ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ನನ್ನ ಹತ್ರ ಏನು ಹೇಳಿದ್ದು ಅಂದರೆ, ಸ್ಟಾರ್ಟಿಂಗ್ ನೈಟು ಡೆಲಿವರಿ ಆಗಿದ್ದು 7 ಗಂಟೆ ಸಮಥಿಂಗ್ ಆಗಿತ್ತು, 7-10 ಆ ಥರ ಆಗಿತ್ತು. ಅಲ್ಲಿಂದ ಕರ್ಕೊಂಡು ಹೋದ್ರಲ್ಲ, ಕರ್ಕೊಂಡು ಹೋದ ತಕ್ಷಣವೇ ಅವ್ರು ಹೇಳಿದ್ರು ಕಡಿಮೆ 2 ದಿನ ಇರಲೇಬೇಕು ಅಂದರು. ಗ್ಯಾರಂಟಿ ಇಲ್ಲ ಅಂತಲೇ ಅಂದರು. ಏನಂತ ಹೇಳೋದು, ಏನೋ ಕನಸು, ತುಂಬ ಆಸೆ ಪಟ್ಟಿದ್ವಿ ಹೇಳಿದ್ರು. ಹೌದು, ನೀನೇ ಅಮ್ಮ ನಂಗೆ ಹೊಟ್ಟೆ ನೋವು, ನಂಗೆ ಸೊಂಟ ನೋವು ಅಂತ ಎಲ್ಲ ಹೇಳ್ತಿದ್ದೆ, ಹಂಗೆ ಅಂತ ಹೇಳೋದು. ಅವ್ರು ಹಂಗೆ ಹೇಳಿದ್ರು. ಯಾಕೆಂದರೆ ಉಸಿರಾಟದ ಪ್ರಾಬ್ಲಮ್ ಇದೆ. ಸೊ ನಾನಂದೆ, ಸರ್ ಪ್ರಾಬ್ಲಮ್ ಏನು ಇಲ್ವಾ ಅಂತ ನಾನು ಪರ್ಟಿಕ್ಯುಲರಾಗಿ ಕೇಳಿದಾಗ ಹೇಳೋಕ್ಕಾಗಲ್ಲ ಅಂತಲೇ ಹೇಳಿದ್ರು ಅವ್ರು. ಎಲ್ಲಿ ಮಿಷನ್ ಆಸ್ಪತ್ರೆಯಲ್ಲೇ ಹೇಳಿದ್ರು, ಹೇಳೋಕ್ಕಾಗಲ್ಲ, ನೋಡೋಣ ಅಂತ ಕರ್ಕೊಂಡು ಹೋದರು. ನಾನು ಹೋಗಿರಲಿಲ್ಲ, ನಮ್ಮ ಅಪ್ಪ ಅಮ್ಮ ಅದಾದಮೇಲೆ ಇವ್ರ ಮಾವು ಮಲ್ಲೇಶ್ ಮಾವು ಎಲ್ಲ ಹೋದರು. ಹೋದ್ಮೇಲೆ ಒಬ್ಬರೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು. ನಮ್ಮ ಮಾವು ಆಗಿರ್ಬೋದು, ಪಾವನಿ ಎಲ್ಲ ಫೋಟೋ ಮೊಬೈಲಲ್ಲೇ ತೋರಿಸಿದ್ದು, ಎಲ್ಲರೂ ಹಂಗೆ ಹೇಳ್ತಿದ್ರು. ಬಟ್ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಮಗಳು ಹೆಂಗೆ ಅಂದರೆ 2 ದಿನ ಅಲ್ಲಿ ಇರಬೇಕಂತ ಹೇಳಿದ್ರು. ಆ ದಿನ ಮಧ್ಯರಾತ್ರಿ ನಾನು 1 ಗಂಟೆ ಹಂಗೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ತೋರಿಸಿದ್ರು. ಅವ್ರು ಹೇಳಿದ್ರು ಇಲ್ಲ ಪಾಪು ಗಟ್ಟಿ ಇದೆ ಅಂತ ಹೇಳಿದ್ರು. ಅವ್ರು ಮೇಯ್ನಾಗಿ ಅದೇ ಹೇಳಿದ್ರು. ನೋಡಿ ಇವಳು ಇವಾಗ ಕೇಳಿದ ತಕ್ಷಣ ಸ್ವಲ್ಪ ಡಲ್ ಆದ್ಲಿ ಇವಳು. ಆಯಿತಾ, ಪಾಪು ಗಟ್ಟಿ ಇದೆ ಅಂತ ಹೇಳಿದ್ರು. ಆ ನರ್ಸ್ ಒಬ್ಬರು ಪಾಪು ಗಟ್ಟಿ ಇದೆ ಅಂತ ಹೇಳಿದ್ರು. ನೀವು ನಂಬಲ್ಲ, 2 ದಿನ ಅಂತ ಹೇಳಿದವರು ರಾತ್ರಿ ಒಂದು 9 ಗಂಟೆಗೆ ಅಡ್ಮಿಷನ್ ಆಗಿದ್ದು. ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆ ಅಲ್ವಾ, ಮಧ್ಯಾಹ್ನ 1 ಗಂಟೆಗೆ ಡಿಸ್ಚಾರ್ಜೇ ಮಾಡಿಬಿಟ್ರು ಪಾಪನ. ಯಾಕೆಂದ್ರೆ ತುಂಬ ಬೇಗ ರಿಕವರಿ ಆದಳು ನಿಮ್ಮ ಮಗಳು ಅಂತಲೇ ಹೇಳಿದ್ರು ಅವರು. ತುಂಬ ಬೇಗ ರಿಕವರಿ ಆಗಿದ್ದಾಳೆ ನಿಮ್ಮ ಮಗಳು. ಡಾಕ್ಟ್ರು ಬಂದಿದ್ದರು. ಆ ಡಾಕ್ಟ್ರು ಬಂದೆಲ್ಲ ಪಾಪುನೆಲ್ಲ ನೋಡಿ ಆಯಿತು ಬಿಡು ಆಯಿತಾ, ಬೇಗ ರಿಕವರಿ ಆದಳು. ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಕವರಿ ಆದರೆ ಕರ್ಕೊಂಡೋಗಿ ಅಂತಲೇ ಹೇಳಿದ್ರು. ಅವತ್ತು ನಿಜ ಹೇಳ್ಬೇಕಂದ್ರೆ ಹುಟ್ಟಿದಾಗ ಖುಷಿ ಆಯಿತು, ಜೊತೆಗೆ ಬೇಜಾರು ಅಳು ಎಲ್ಲ ಆಯಿತು. ಅವ್ರು ಯಾವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿದ್ರಲ್ಲ, ಅವತ್ತು ನೋಡಿ ಆ ಖುಷಿನೇ ಬೇರೆ. ಯಾಕೆಂದರೆ ಅಲ್ಲಿವರೆಗೂ ಪಾಪು ಹುಟ್ಟಿ ಪಾಪನ ಕರ್ಕೊಂಡು ಇವಳ ಹತ್ರ ಸೇರಿಸೋವರೆಗೂ ನಾನು ಸ್ವೀಟೇ ಯಾರಿಗೂ ಕೊಟ್ಟೇ ಇರಲಿಲ್ಲ. ನಾನು ತುಂಬ ಜನ ಕೇಳಿದ್ರು, ನಾನು ಯಾರಿಗೂ ಕೊಟ್ಟಿರಲಿಲ್ಲ. ಯಾವಾಗ ಪಾಪ ಕರ್ಕೊಂಡು ಆಸ್ಪತ್ರೆಗೆ ಬಂದ್ರಲ್ಲ, ಅವಾಗ ನೋಡಿ ಎಲ್ರಿಗೂ ಸ್ವೀಟ್ ಕೊಟ್ಟವಲ್ಲ ಬೇಬೆ. ಬಿಡು, ಮಾಡ್ಕೊಬಿಡು ಆಯಿತು. ಆಮೇಲೆ
ಪಾಪಂಕ ಇವಾಗ ನೀನು ಹೇಳು ಬೇಬಿ, ತಾಯಿ ನೀನು ಪಾಪನ NICUಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದಾಗ ನಿಂಗೆ ವಿಷಯ ಬಂದಾಗ ನಿಂಗೆ ಹೆಂಗೆ ಅನಿಸಿತ್ತು? ಯಾಕೆಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹುಟ್ಟ ತಕ್ಷಣ ಪಾಪು ತಾಯಿ ಹತ್ರ ಇರ್ಬೇಕಂತ. ಹೌದು, ಬಟ್ ನನಗೆ ಅವಳು ಕಳಿಸಿದ್ರೆ ಆ ಥರ ಹೇಳಿದ್ರಲ್ಲ, ಅವಾಗ ಅಚ್ಚಿದಂಗೆ ಹತ್ರ ಏನನ್ಸಿಲ್ಲ. ನಂಗೆ ಏನಾಗಬೇಕಿತ್ತು ಅಂದರೆ ಅವಳು ಚೆನ್ನಾಗಿ ನನ್ನ ಹತ್ರ ಬರಬೇಕಿತ್ತು ಅಷ್ಟೇ. ಓಕೆ. ಅವಳು ಅಲ್ಲಿ ಒಂದಿನ ಅಲ್ಲ 2 ದಿನ ಇಟ್ಕೊಂಡ್ರು ನನಗೆ ಬೇಜಾರಾಗ್ತಿತ್ತು. ಏನಕ್ಕೆ ಅವಳು ಹುಷಾರಾಗಿ ನನ್ನ ಹತ್ರ ಇರಬೇಕು, ಅವಳು ಲೈಫ್ ಬರ್ಬಾರ್ದು, ನನ್ನ ಚೆನ್ನಾಗಿರ್ಬೇಕಲ್ಲ. ಹಂಗಾಗಿ ಈಗ ನಂಗೆ ಗೊತ್ತಿರಂಗೆ ಸುಮಾರು ಜನ ಮಕ್ಕಳನ್ನ ಹುಡ್ತಾಗ NICU ಇಡ್ತಾರೆ. ಹೌದೌದು, ಇವಾಗ ಕಾಮನ್ ಅಂತ ಹೇಳಿದ್ರಪ್ಪ, ಎಲ್ಲಾರನ್ನೂ ಇಡ್ತಾರಲ್ಲ. ಸೊ ಹಂಗಾಗಿ ಪರವಾಗಿಲ್ಲ, ನನಗೆ ಹತ್ರ ಅನ್ಸಿಲ್ಲ. ಬಟ್ ಅವಳು ಬರೋದನ್ನ ಕಾಯ್ತಾ ಇದ್ದೆ ನಾನು, ಯಾವಾಗ ಬರ್ತಾಳೆ ಅಂತ ಹೇಳ್ಬಿಟ್ಟು. ಅವಳು ಇವತ್ತು ಡೆಲಿವರಿ ಆದ್ರೆ ನಾಳೆ ಸಂಜೆ ಏನೋ ಬಂದ್ಲು. ಅವಾಗ ಮಧ್ಯಾಹ್ನನೇ ಬಂದಿ ನಾವು, ಯಾಕಂದ್ರೆ ಬಂದು ಕೊಟ್ಟ ಮೇಲೆ ತಾನೇ ಅಣ್ಣ ಎಲ್ಲ ಊಟಕ್ಕೆ ಹೋಗಿದ್ದು. 2 ಗಂಟೆ 3 ಬಂದು ಕೊಟ್ಟು ಆ್ಯಕ್ಚುಲಿ ಅಣ್ಣ ಬಂದ ರಾತ್ರಿ ಬಂದ, ಅಣ್ಣ ಮತ್ತು ಅದಕ್ಕೆ ರಾತ್ರಿ ಬಂದರು. ಆ್ಯಕ್ಚುಲಿ ಕೊಟ್ಟು ಪಾಪಂಗೆ ಕೊಟ್ಟ ಮೇಲೆ ಅವ್ರು ಊಟ ಮಾಡ್ಕೊಂಡು ಹೊರಟಿದ್ದು ಬೆಂಗಳೂರಿಗೆ. 1:30ಗೇನೋ ಡಿಸ್ಚಾರ್ಜ್, 1:30-2 ಗಂಟೆಗೇನೋ ಡಿಸ್ಚಾರ್ಜ್ ಮಾಡಿದ್ರು. ಪಾಪನ ಕರ್ಕೊಬಂದು ಕೊಟ್ಟಾಗ ಹೆಂಗೆ ಫೀಲ್ ಆಯ್ತು ನಿಂಗೆ? ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅದಕ್ಕಿಂತ ನನಗೆ ಡೆಲಿವರಿ ಆದ ತಕ್ಷಣ ಯಾವ ಪಾಪು ಬೇಕು ಅಂತ ನಂಗೆ ಕೇಳಿದ್ರು ಡಾಕ್ಟ್ರು. ಓಕೆ, ಕೇಳಿದ್ರು ನಿಂಗೆ ಯಾವ ಪಾಪು ಬೇಕು ಸರಸ್ವತಿ ಅಂತ ಕೇಳಿದ್ರು. ನಾನು ಗಂಡು ಪಾಪು ಅಂತ ಅಂದೆ. ನನಗೆ ಗಂಡು ಪಾಪು, ನನ್ನ ಹಸ್ಬೆಂಡಿಗೆ ಹೆಣ್ಣು ಪಾಪು ಇಷ್ಟ ಅಂತ ಅಂದೆ. ನಿನ್ ಗಂಡ ಫುಲ್ ಖುಷಿ ಆಗ್ತಾನೆ, ಹೆಣ್ಣು ಪಾಪು ಆಯ್ತು ಅಂತ ಅಂದ್ರು. ಓ ಹೌದಾ ಅದೇ. ಯಾವಾಗ ಅವ್ರು ನನ್ನ ಹತ್ರ ತಗೊಂಡ್ ನೋಡಿ ನಿನ್ ಪಾಪುನ ಅಂತ ನಂಗೆ ಹಿಂಗೆ ತೋರ್ಸಿದ್ರು ಅದನ್ನ ಫೋಟೋ ಮಾತ್ರ. ಅವಾಗ ನಂಗೆ ಒಂಥರ ಫುಲ್ ಖುಷಿ ಆಯ್ತು. ನಂಗೆ ಅವಾಗ ಗಂಡು ಮಗು ಅಂತಾನೆ ಅನ್ಸಿಲ್ಲ, ಹೆಣ್ಮಗು ಅಂತಾನೆ ಅನ್ಸಿಲ್ಲ, ನನ್ನ ಮಗು ಅಂತ ಅನ್ಸಿ ಫುಲ್ ಖುಷಿ ಆಯ್ತು ನನಗೆ. ಅವಾಗ ಆಸ್ಪತ್ರೆ ಕರ್ಕೊಂಡ್ಬಂದಾಗ್ಲೂ ಅಷ್ಟೇ ಇವ್ನು ಹೇಳ್ದ ನನಗೆ, ಅವ್ರು ಹೇಳ್ತಿದ್ರು ನಿನ್ನ ಮಗಳು ಸಖತ್ ಗಟ್ಟಿ ಇದ್ದಾಳೆ, ಸ್ಟ್ರಾಂಗ್ ಇದ್ದಾಳೆ ಅಂತ ಹೇಳ್ತಾ ಇದ್ರು. ಆಮೇಲೆ ನೋಡು ಒಂದೇ ದಿನದಲ್ಲಿ ಬಂದೇಳೆ ನಮ್ಮ ಮಗಳು ಅಂತೆಲ್ಲ ಹೇಳ್ದ. ನಂಗೆ ಈ ಥರದ್ದೆಲ್ಲ ಹೇಳಿಲ್ಲ ಇವರು, ಒಳ್ಳೆ ಆಯ್ತಾ. ಅವಾಗ ಫುಲ್ ಖುಷಿ ಆಗಿತ್ತು ನನಗೆ. ಅದೇ ಆ ಟೈಮು ಮಾತ್ರ ಹೇಳ್ತಿಲ್ವ, ನೆನೆಸ್ಕೊಳಕ್ಕಾಗಲ್ಲ. ಎಷ್ಟೋ ಜನರಿಗೆ ಖುಷಿ ಇರುತ್ತೆ, ಎಷ್ಟೋ ಜನರಿಗೆ ಬೇಜಾರು, ಎಷ್ಟೋ ಜನರಿಗೆ ನೋವು. ನಮ್ಗೆ ನಿಜ ಹೇಳ್ಬೇಕು, ಎಲ್ಲ ಮಿಕ್ಸಲ್ಲಿತ್ತು. ಖುಷಿ, ಪಾಪು ಹುಡ್ತು ಅನ್ನೋ ಖುಷಿ, ಹೆಣ್ಮಗು ಹುಡ್ತು ಅನ್ನೋ ಇನ್ನೂ ಖುಷಿ. ಆಸ್ಪತ್ರೆ ಅಲ್ಲಿ NICU ಕರ್ಕೊಂಡು ಹೋಗ್ಬೇಕಂದ್ರೆ ಭಯ, ಬೇಜಾರು. ಕೊನೆಗೂ ಸ್ಟ್ರಾಂಗಾಗಿ ನನ್ನ ಮಗಳು ಬಂದು ತಾಯಿನ ಸೇರಿದ್ಲು. ಅದಾದ್ಮೇಲೆ ಅಂತೂ ಚೆನ್ನಾಗಿ ಆಯ್ತಲ್ಲ, ಎಲ್ಲ ಚೆನ್ನಾಗಾಯ್ತು. ಆಮೇಲಿಂದ ಯಾವ ನನ್ನ ಮಗಳು ಬಂದಾಗಿಂದಂತೂ ಯಾವ ತೊಂದರೆನೂ ಇಲ್ಲ, ಎಲ್ಲ ಚೆನ್ನಾಗಿ. ಈಗ ಮಕ್ಳುಗಳು ಹುಟ್ಟಿದ ತಕ್ಷಣ ತುಂಬ ಜನರು ಕೇಳೋ ಪ್ರಶ್ನೆ ಏನಂದರೆ, ಜಾಸ್ತಿ ಅಳ್ತಾವ ಹೆಂಗೆ ಅಂತ ಕೇಳ್ತಾರೆ. ನಿನ್ನ ಮಗಳು ಹೆಂಗೆ? ನನ್ನ ಮಗಳು ಹೇಳ್ಬೇಕಂತಂದ್ರೆ ಈ ವಿಚಾರದಲ್ಲಿ ಮಾತ್ರ ನನ್ನ ಥರ ಇವನ್ ಥರ ಅಲ್ಲ, ನೋಡಕ್ಕೆ ಮಾತ್ರ ಇವನ್ ಥರ. ನನ್ನ ಮಗಳು ಮಲಗಿದ್ರೆ, ಇವಾಗ ನಮ್ಮಮ್ಮ ಹೇಳ್ತಿರೋದು ನನಗೆ, ನಾನು ಜಾಸ್ತಿ ಹಿಂಸೆ ಕೊಡ್ತಿರ್ಲಿಲ್ಲ ಅಂತ. ಅಂದರೆ ಮಲಗಿಸಿದ್ರೆ ಕ್ಲೀನಾಗಿ ಮಲ್ಕತ್ತಾ ಇದ್ನಂತೆ. ನನ್ನ ಮಗಳನ್ನ ಅಷ್ಟೇ, ಸ್ನಾನ ಮಾಡಿ ಮಲಗಿಸ್ಬಿಟ್ರಂತ ಏನು ಇವಾಗ ಸ್ನಾನ ಮಾಡಿ ಮಲಗಿಸಿದೀವಿ ಆಯ್ತಾ. ಸುಮ್ಮನೆ ಮಲ್ಕತ್ತಾಳೆ, ಏನು ಗಲಾಟೆ ಮಾಡಲ್ಲ, ಏನು ನೋಡಲ್ಲ, ಆರಾಮಾಗಿರ್ತಾಳೆ, ನನಗೆ ತೊಂದರೆನೂ ಕೊಡಲ್ಲ. ಎಷ್ಟೋ ಮಕ್ಕಳು ನಾನು ಕೇಳಿದ್ದೀನಿ, ಅಂದ್ರೆ ನೈಟ್ ಎಲ್ಲ ಎದ್ದಿರ್ತವೆ, ಬೆಳಗಿನ ಜಾವ ಮಲ್ಕೇಳೋದೇನೆ ಅವ್ರ ಅಕ್ಕನ ಮಗನೇ ನೋಡವಳಲ್ಲ ಆಯ್ತಾ. ನನ್ನ ಮಗಳು ಆತರ ಏನಿಲ್ಲ, ಬೆಳಗ್ಗೆನೂ ಮಲ್ಕತ್ತಲ್ಲ, ರಾತ್ರಿನೂ ಮಲ್ಕತ್ತಲ್ಲ. ಇವಾಗ ಒಂದು ಚುಚ್ಚೂರು ಹಿಂಸೆ, ಅದು ಹಿಂಸೆ ಅಂದ್ರೆ ಆತರ ಅಲ್ಲ, ಸ್ವಲ್ಪ ಜಾಸ್ತಿ ಎದ್ದೇಳ್ತಾಳೆ. ಅಂದರೆ ಹಾಲು ಕುಡಿಯೋಕೆ ಸ್ವಲ್ಪ ಎದ್ದೇಳ್ತಾಳೆ. ಅದು ಬಿಟ್ಟರೆ ಇಷ್ಟು ತಿಂಗಳ ತನಕ ಮಾತ್ರ ಅವಳು ಆರಾಮಾಗಿ ನಾನು ಮಲಗಿಸ್ಕೊಂಡು ನಾನೇ ಎದಳಿಸಿದ್ದೆ. ಎಲ್ಲ ಪಾಪು ಎದಳೋದು ನಾನೇ, ಅವಳಿಗೆ ಅಲಾರಾಮ್ ಇಟ್ಕೊಂಡು ನಾನೇ ಇಷ್ಟವರೆಗೆ ಅಂತ ಎದಳಿಸಿ ಹಾಲು ಕುಡಿಸ್ತಿದ್ದೆ. ಮಾತ್ರ ಇನ್ನೂ ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, ಇವು ಪ್ರೆಗ್ನೆಂಟ್ ಆದಾಗ ತುಂಬ ಕಮೆಂಟ್ಸ್ಗಳೆಲ್ಲ ಬಂದಿತ್ತು, ಮೆಸೇಜ್ ಬಂದಿರಲಿಲ್ಲ, ಕಮೆಂಟ್ಸ್ಗಳು ಬಂದಿತ್ತು. ಇವಳೇ ಚೈಲ್ಡ್, ಇವಳಿಗೊಂದು ಚೈಲ್ಡ್ ಬೇರೆ, ಇವಳಿಗೊಂದು ಪಾಪುನ ಅದೊಂದು ಹೇಳಿದರು. ಅದ್ರ ಜೊತೆಗೆ ನಾನು ನಾನು ಅನ್ಕೊಂಡಿರಲಿಲ್ಲ ಬಿಡಿ. ನಮ್ಮ ಮನೇಲೆಲ್ಲ ಸುಮಾರು ಜನ ಅನ್ಕೊಂಡಿರು, ಇವ್ರ ಮನೇಲಿ ಇವ್ರ ಅಕ್ಕನೂ ಹೇಳಿದ್ರು, ಇವ್ರ ಅಮ್ಮನೂ ಹೇಳಿದ್ರು ಏನಂತ, ಇವಳು ಪಾಪು ಆದರೆ ಮಗುನ ಎಲ್ಲಿ ಸಾಕ್ತಾಳೆ ಇವಳು, ಆ ಥರ ಎಲ್ಲ ಮಾತುಗಳು ಬಂದಿತ್ತು. ಬಟ್ ಅಂದರೆ ಕಾಮಿಡಿಯಾಗಿ ಹೇಳ್ತಿದ್ರು, ಬಟ್ ಕಮೆಂಟ್ಸಲ್ಲೂ ಸುಮಾರು ಬಂದಿತ್ತು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಯಾಕೆಂದರೆ ಇವಳು ನನ್ನನ್ನು ನೋಡ್ಕೊಂತಿದ್ದ ರೀತಿ ನನಗೆ ಗೊತ್ತಿತ್ತು. ಇವಳಿಗೇನೆ ಕಾನ್ಫಿಡೆನ್ಸ್ ಇರಲಿಲ್ಲ. ಇವಳು ನನ್ನ ಹತ್ರ ಏನಂತ ಹೇಳಿದ್ಲು ಅಂದರೆ, ಬೇಬಿ ನಮ್ಮ ಅಕ್ಕನ ಥರ ಪಾಪನ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ನನಗೆ, ಅಯ್ಯೋ ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಲು ಗೊತ್ತನೋ, ಇವಳು ನೋಡ್ಕೊಳಕ್ಕೆ. ನಾನು ಒಂದೇ ಮಾತು ಹೇಳಿದ್ದು, ನೀನಿನ್ನ ಡೆಲಿವರಿ ಆಗಿಲ್ಲವಲ್ಲ, ನಿಂಗಿನ ಪಾಪು ಹುಟ್ಟಿಲ್ವಲ್ಲ, ನಿಂಗೆ ಹುಟ್ಟತ್ತಲ್ಲ, ನಾನು ಓಪನಾಗಿ ಬರೆದು ಕೊಡ್ತೀನಿ, ನಿಮ್ಮ ಅಕ್ಕನಿಗಿಂತ ಹೆಚ್ಚಾಗೆ ನೀನು ನೋಡ್ಕೊಳ್ತಿ ಅಂತಲೇ ನಾನು ಹೇಳಿದ್ದೆ. ಅದೇ ಥರನೇ ಇವಳು ಅದು ಹೇಳಲ್ಲ, ಬೆಸ್ಟ್ ಮದರ್ ಅಂತ ಹೇಳಲ್ವ, ಇವಳು ಬೆಸ್ಟ್ ಮದರ್. ಯಾಕೆಂದರೆ ಇವ್ರ ಅಮ್ಮನ ಬಾಯಲ್ಲೂ ಬಂತು. ಏಕೆಂದರೆ ಛಾಯಾ ನೋಡ್ಕೊಳ್ಳೋಕ್ಕಿಂತ ನೀನು ನೋಡ್ಕೊಳ್ಳೋದು ತುಂಬ ಹೆಂಗೆ ನೋಡ್ಕೊಳ್ತೀವಿ. ಯಾಕೆ ಅಂತಂದರೆ ಅದೇ ಅದು ಕಾಮನ್, ಎಲ್ಲರೂ ಅವ್ರ ಮಕ್ಕಳು ನೋಡ್ಕೊಳ್ತಾರೆ. ಬಟ್ ಇವಳದಲ್ಲಿ ಇನ್ನೊಂದು ಏನು ಗೊತ್ತಾ, ತುಂಬ ಅಂದರೆ ತುಂಬ ಸ್ಪೆಷಲ್ ಗುಣ ಏನಂದರೆ, ಇವಳಿಗೆ ಎಷ್ಟೇ ಹಿಂಸೆ ಆಗಲಿ ರಾತ್ರಿ ಹೊತ್ತು ಅಕ್ಕಪಕ್ಕದಲ್ಲಿರೋರನ್ನ ಎಪ್ಸಲ್ಲ ಇವಳು.
ಇವಳು ನನ್ನನ್ನಂತೂ ಎಪ್ಸೇ ಇಲ್ಲ ಇದುವರೆಗೂ. ನಾನು ಬೈದಿದ್ದೀನಿ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂದರೆ ಎಪ್ಸಕ್ಕೆ ಏನೇ ನಿಂಗೆ ರೋಗ ಅಂತಲೂ ಬೈದಿದ್ದೀನಿ. ಇವ್ರ ಅಮ್ಮನೂ ಹೇಳಿದ್ದಾರೆ, ನಮ್ಮ ಅತ್ತೆನೂ ಹೇಳಿದ್ದಾರೆ, ಅವ್ರನ್ನೂ ಎಪ್ಸಲ್ಲ ಅಂತೆ. ಪಾಪು ಜಾಸ್ತಿ ಅಳ್ತಿದ್ದು ನೋಡಿ ಅವರೇ ಎದ್ದು ಇಟ್ಕೊಂಡಿದ್ದಾರೆ ಹೊತ್ತು. ಇವಳು ಆಗಿ ಇದು ಅದು ಆವಾಗ ಇವ್ರ ಅಮ್ಮ ಹೇಳಿರೋದು, ಛಾಯಾ ತುಂಬ ಸಲ ಎಪ್ಸಿದಾಳೆ ನನ್ನ, ಹಿಡ್ಕೊಳಮ್ಮ ಆಗ್ತಿಲ್ಲ ಕಣಮ್ಮ ಅಂತ. ಬಟ್ ಇವಳು ಇದು ಮಾಡಿಲ್ಲ ಅಂತ. ಬಟ್ ನಾನು ಚಾಲೆಂಜ್ ಹಾಕಿದ್ದೆ ಇವಳ ಹತ್ರ ಏನಂತ, ನನಗೆ ಗೊತ್ತು, ಯಾಕಂದ್ರೆ ನೀನು ನನ್ನನ್ನು ನೋಡ್ಕೊಳ್ತಿರೋದು ರೀತಿ ನನಗೆ ಗೊತ್ತು, ನಿನ್ನ ಮಗುನ ಹೆಂಗೆ ನೋಡ್ಕೊಳ್ತೀಯ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದೆ. ಬಟ್ ಇವಳು ಇಲ್ಲ ಅಂದಿದ್ಲು. ಬಟ್ ಇವ್ರ ಅಕ್ಕನೂ ಅಷ್ಟೇ, ಎರಡು ಮಕ್ಕಳು. ಅಯ್ಯೋ, ನಾನು ತುಂಬ ಸಲ ಕೇಳಿಸ್ಕೊಂಡಿದ್ದೀನಿ, ಬೆಳಗ್ಗೆ ಹೊತ್ತು ಮಕ್ಕಳು ಬೇಗ ಹೇಳ್ತವ, ಪ್ಲೀಸ್ ಕಂಡ್ರೋ ನಿಮ್ಮ ದಮ್ಮಯ್ಯ ಮಲ್ಕೊಳ್ರೋ ಅಂತ ಮಕ್ಳಿಗೆ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೇಳೋದು ನಾನು, ತಾಯಿ ಯಾರ್ಯಾರು ತಾಯಿಯಂದಿರು ಆಗಿರ್ತಾರಲ್ಲ ಹೆಣ್ಮಕ್ಳುಗಳಿಗೆ ಹ್ಯಾಟ್ಸ್ ಆಫ್, ನಿಜವಾಗ್ಲೂ ಇಲ್ಲಿಂದನೇ ಅವ್ರಗಳ ಕಾಲಿಗೆ ನಮಸ್ಕಾರ. ಏಕೆಂದರೆ ಅವರು ಪಡೋ ಕಷ್ಟ, ಯಾಕೆಂದರೆ ಇವಳು ಡೆಲಿವರಿ ಆದಮೇಲೆ ಏನೆಲ್ಲ ಕಳ್ಕೊಂಡೆ ಹೇಳು. ನಿದ್ದೆ ಕಳ್ಕೊಂಡು ಫಸ್ಟು. ಇವಳು ಹೆಂಗೆ, ಇವಳಿಗೆ ಇಷ್ಟ ಅಂದ್ರೆ ನಿದ್ದೆ. ಬೆಳಗ್ಗೆ ಮಲ್ಕೊಳ್ಳೋಳು, ರಾತ್ರಿ ಮಲ್ಕೊಳ್ಳೋಳು, ಮಧ್ಯಾಹ್ನ ಮಲ್ಕೊಳ್ಳೋಳು, ಸಂಜೆ ಮಲ್ಕೊಳ್ಳೋಳು, ನಿದ್ದೆ ಅಂದರೆ ನಿದ್ದೆ. ಬಟ್ ನಿದ್ದೆ ಕಳ್ಕೊಂಡ್ಲು, ಇಷ್ಟಪಟ್ಟಿರೋ ಫುಡ್ಗಳನ್ನ ಕಳ್ಕೊಂಡ್ಲು, ಅದನ್ನೆಲ್ಲ ಬಿಟ್ಲು, ಅದೆಲ್ಲ ಕಳ್ಕೊಂಡ್ಲು. ಇನ್ನೇನೇನು ಕಳ್ಕೊಂಡೆ, ಹೊರಗಡೆ ಸುತ್ತಾಡೋದು, ಹೊರಗಡೆ ಸುತ್ತಾಡೋದು. ಮೂವೀಸ್ ಎಲ್ಲ ಹೋಗ್ತಿದ್ವಿ ನಾವು ಹೊರಗಡೆ, ನಾವು ಕಡಿಮೆ ಪಿಕ್ಚರ್ ನೋಡ್ತಿದ್ವಿ, ಅದೆಲ್ಲ ಡಬ್ಕಿ ಡಮಾರ್ ಆಗೋಯ್ತು. ಸ್ವಲ್ಪ ಜಾಸ್ತಿ ಏನು ಪಡ್ಕೊಂಡಿದ್ರೆ ಸ್ವಲ್ಪ ಪೇಷನ್ಸ್ ಬರುತ್ತೆ. ಪೇಷನ್ಸ್ ಇತ್ತು ಇವಳಿಗೆ. ನಾನು ಲವ್ ಮಾಡಿದಾಗಲೇ ಪೇಷನ್ಸ್ ತುಂಬ, ಯಾಕೆಂದರೆ ನಾನು ಅಷ್ಟು ಕಾಟ ಕೊಡುವೆ, ಅಷ್ಟು ಗೋಳಾಯ್ಕೊಳ್ಳುವೆ. ಯಾಕೆಂದರೆ ನಾನು ಬೆಂಗಳೂರಿಗೆಲ್ಲ ಹೋದಾಗ ಆ ಥರದ 2 ವರ್ಷ ಇವಳ ಜೊತೆ ಫೋನಲ್ಲೇ ಮಾತಾಡ್ತಾನೆ ಇರಲಿಲ್ಲ. ಆವಾಗಲೇ ಇವಳು ಪೇಷನ್ಸ್ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ಲು. ಬಟ್ ಅದೇ ಪೇಷನ್ಸ್ ಇತ್ತು, ಬಟ್ ಇನ್ನೂ ಜಾಸ್ತಿ ಪೇಷನ್ಸ್ ಬಂತು. ಇವಳಿಗೆ ಇಲ್ಲ ಬಿಡಿ, ಸರಿಯಾಗಿ ನಿದ್ದೆ ಸಿಗಲ್ಲ. ಯಾಕೆಂದ್ರೆ ಪಾಪು ಸ್ವಲ್ಪ ಅಂದರೆ ಇವಳು ಎದ್ದಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಟಾಪಿಕ್ ಎಲ್ಲ ಆಯಿತು. ಆ ದಿನ ಏನಾಯಿತು ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ. ಸಿ ಸೆಕ್ಷನ ನಾರ್ಮಲ್ಲ, ಸಿ ಸೆಕ್ಷನ್ ಅದು ಹೇಳಾಯಿತು. ಪಾಪು ಫೇಸ್ ಯಾಕೆ ರಿವೀಲ್ ಮಾಡ್ತಿಲ್ಲ ಅನ್ನೋದು ಇನ್ನೊಂದು ಸಲ ಕ್ಲಿಯಾರಿಟಿ ಕೊಟ್ಬಿಡ್ತೀನಿ. ಏನು ಅಂತಂದರೆ ನಮ್ಮ ಮನೆಯಲ್ಲೆಲ್ಲ ಬೈದರು, ಸಾಕು, ಯಾಕೆಂದರೆ ಸೀಮಂತದ ವೀಡಿಯೋ ಎಲ್ಲ ನೀವೇ ನೋಡಿರ್ಬೋದು ಯಾವ ರೇಂಜಿಗೆಲ್ಲ ಮಾಡಿದ್ವಿ ಅಂತ. ನಮ್ಮ ಅಪ್ಪನೂ ಬೈದರು, ನಮ್ಮ ಅಮ್ಮನೂ ಬೈದರು, ನಮ್ಮ ಅತ್ತೆನೂ ಹೇಳಿದ್ರು. ಏನಕ್ಕೆ ಅಂತಂದರೆ ಇವಾಗ ಕಾಮನ್ ಮನೆಯವರೇನೆ, ನಾನು ಓಪನಾಗಿ ಹೇಳ್ತೀನಿ, ಇವಾಗ ಅದುವೇ ಕಮೆಂಟ್ಸ್ಗಳು ನೋಡಿದೆ, ಫಾಲೋವರ್ಸ್ಗಳನ್ನ ಫ್ಯಾಮಿಲಿ ಅಂತ ಹೇಳ್ತೀರಾ, ಪಾಪು ತೋರ್ಸೋಕ್ಕೆ ಏನು ನಿಮಗೆ ಈ ಸುಳ್ಳು ಹೇಳ್ತೀರಾ ನೀವು? ನಿಜ ಹೇಳ, ಫಾಲೋವರ್ಸ್ ನನ್ನ ಫ್ಯಾಮಿಲಿ ಇದ್ದಂಗೆ, ನಾನು ಸೀರಿಯಸ್ಸಾಗಿ ಹೇಳ್ತಾ ಇರೋದು. ಇವಾಗ ನಮ್ಮ ಫ್ಯಾಮಿಲಿನೇನೆ, ಇವಾಗ ನಾನು ಅಪ್ಪ ಆಗೇನೆ, ಅಯ್ಯೋ ನನ್ನ ಮಗಳು ಎಷ್ಟು ಮುದ್ದಾಗವಳೆ ಅಂದ ತಕ್ಷಣವೇ ಬೈತಾರೆ, ಹೊಗಳ್ಬೇಡ, ಕಣ್ಣಾಕ್ಬೇಡ, ದೃಷ್ಟಿ ಬೀಳತ್ತೆ, ಪಾಪಗೆ ಹೊಟ್ಟೆ ಕೆಡತ್ತೆ, ಬೈಯೋರು. ಅದೇ ಮೇಯ್ನ್ ರೀಸನು. ನಮ್ಮ ತಲೆಯಲ್ಲಿ ಇದ್ದಿದ್ದೆ, ಬೇಬಿ ಹೇಳಿದ್ದೆ ತಾನೇ, ಎಷ್ಟು ತಿಂಗಳಿಗೆ ನಾವು ರಿವೀಲ್ ಮಾಡೋಣ ಅಂತಿದ್ವಿ? 2 ತಿಂಗಳು, 3 ಮಂತ್ಸಿಗೆ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ 1 ತಿಂಗಳಿಗೆ ಮಾಡೋಣ, 1 ತಿಂಗಳಿಗೇನೆ ಫೇಸ್ನ ರಿವೀಲ್ ಮಾಡೋಣ ಅನ್ನೋದೆಲ್ಲ ಪ್ಲಾನ್ ಆಗಿತ್ತು. ಡೆಲಿವರಿ ಹತ್ತಿರ ಬಂದಾಗ 3 ಮಂತ್ಸ್ ಅಂತ ಅನ್ಕೊಂಡಿದ್ವಿ. ಬಟ್ ಡೆಲಿವರಿ ಪಾಪು 22 ದಿನ ಮುಂಚೆ ಹೊಡೆದ ತಕ್ಷಣ ತುಂಬ ಪುಟಾಣಿ ಇತ್ತಲ್ಲ, ನನಗೆ ನಿಜ ಹೇಳ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ನಿಜವಾಗ್ಲೂ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೇಳ್ಬೇಕಾದ್ರೆ ಕೆಲವರು ಕಮೆಂಟಲ್ಲೂ ಹಾಕಿದ್ರು, ಸೀಮಂತದ ವಿಡಿಯೋ ಕಮೆಂಟಲ್ಲಿ, ನಿಮ್ಮ ಸಂತೋಷನ ಇಷ್ಟು ಬೇಗ ಹಂಚ್ಕೊಬಿಡಿ, ಅಂದರೆ ಪಾಪು ಹುಟ್ಟಿದ ತಕ್ಷಣ ತೋರ್ಸಕ್ಕೆ ಹೋಗ್ಬೇಡಿ, ಯಾವಾಗಲೂ ಒಂದಿಷ್ಟು ತಿಂಗಳು ಯಾವಾಗಲೂ ತೋರಿಸ್ಬಾರ್ದು ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ರು. ಸೊ ಅದು ಇತ್ತು, ನಮ್ಮ ಫ್ಯಾಮಿಲಿಯವರೆಲ್ಲ ಹೇಳಿದ್ರು, ಮನೇಲೆಲ್ಲ ಹೇಳಿದ್ರು, ನಮ್ಮ ಅತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೈದಿದ್ರು. ಚಿಕ್ಕಗಿದ್ಲಲ್ಲ, ಅದು ನನಗೆ ತೋರ್ಸಕ್ಕೆ ಬೇಡ ಅಂತಾನೆ ಅನಿಸ್ತು, ಇವಾಗಲೇ ಬೇಡ ಅಂತಾನೆ ಅನ್ಕೊಂಡ್ವಿ. ಹಾಗಾಗಿ ಅಷ್ಟೇ ತೋರಿಸಲ್ಲ. ಯಾಕೆಂದರೆ ಇವಾಗ ಇವಳನ್ನ ಆರೈಕೆ ಮಾಡ್ತಿರೋದು ಇವ್ರ ಅಮ್ಮ ಆಗಿರೋದು, ನೋಡ್ಕೊಳ್ತಿರೋದು ನಮ್ಮ ಮನೆಯವರೆಲ್ಲ ಆಗಿರೋದ್ರಿಂದ ಅವ್ರ ಮಾತಿಗೂ ಬೆಲೆ ಕೊಡಬೇಕು, ಅವ್ರ ಮಾತಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋಕ್ಕೋಸ್ಕರನೇ ನಾವು ಇನ್ನು ನನ್ನ ಮಗಳು ಮುಖನ ತೋರಿಸ್ತಾ ಇಲ್ಲ. ಬಟ್ ಆದಷ್ಟು ಬೇಗನೆ ತೋರಿಸ್ತೀವಿ. ಅದು ಇವಾಗ ನೀವು ಸ್ಪೆಷಲ್, ನಮ್ಗಳಿಗೆ ನೀವು ಸ್ಪೆಷಲ್, ನಮ್ಮ ಫ್ಯಾಮಿಲಿ ಇದ್ದಂಗೆ ನೀವು ನನ್ನ ಫಾಲೋವರ್ಸು. ನಿಮಗೆ ನನ್ನ ಮಗು ಮುಖನ ತೋರಿಸೋದಕ್ಕೂ ನಾವೊಂದು ಸಪ್ರೇಟಾಗಿ ಒಂದೊಳ್ಳೆ ಸ್ಪೆಷಲ್ ರೀಲ್ ಮುಖಾಂತರನೇ ನಮ್ಮ ಮಗಳನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ, ತೋರಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ತುಂಬ ಜನ ಕೇಳಿದ್ರು, ಏನು ಹೆಸರು ಇಟ್ಟಿದ್ದೀರಾ ಅಂತ. ಇದು ಲಾಸ್ಟ್ ಟಾಪಿಕ್ಕು, ಇನ್ನೇನು ವಿಡಿಯೋ ಮುಗಿಸ್ತೀವಿ. ಹೆಸರೇನು ಹೇಳಿ? ಸಾಮ್ರಾಟ್ ಶೆಟ್ಟಿ.
ಹೌದು, ಲಾಸ್ಟ್ ಶೆಟ್ಟಿ ಅನ್ನೋದಿದೆ. ಸ್ಟಾರ್ಟಿಂಗು ಅವಳ ಏನು ಜಾತಕಕ್ಕೆ ಅವಳ ಇದಕ್ಕೆ ಹುಟ್ಟಿದ ಟೈಮಿಗೆ ಅವಳು ಬಂದಿದ್ದೆ ಪೂ ಓಕೆನಾ, ಪೂ ಬಂದಿದೆ. ಸೊ ಇನ್ನೊಂದು ಪೂ ಹೆಸರು ಅದು ಏನಿದೆ ಶೆಟ್ಟಿ ಅಂತ ಬರುತ್ತೆ. ಸೊ ಏನು ಹೆಸರು ಇಟ್ಟಿರುವುದನ್ನೋದನ್ನು ಕಮೆಂಟ್ ಮಾಡಿ, ಅಲ್ಲೇ ನಿಣುಕ್ತಿದ್ಯಾ? ಓಕೆ, ಏನು ಹೆಸರು ಇಟ್ಟಿರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಪಾಪು ಹೆಸರಿಡೋ ವೀಡಿಯೋನೇ ಇರೋದು. ನೆಕ್ಸ್ಟ್ ವೀಡಿಯೋ ಅದೇ ಅಪ್ಲೋಡ್ ಆಗೋದು. ಅಂದರೆ ಪಾಪು ಹುಟ್ಟಿ 9 ದಿನ ಅನ್ಕೊಂತೀನಿ ಅಲ್ವಾ, 9 ಡೇಸಿಗೆ 9 ಡೇಸಿಗೆ ಶುದ್ಧ ಅಂತ ಮಾಡ್ತಾರೆ. ಇವ್ರ ಕಡೆ ಏನೋ ಹೇಳ್ತಾರೆ, ಅದೇನೋ ಸೂತ್ಕ ಕಳ್ಕೊಳ್ಳೋದು ಅಂತ ಹೇಳ್ತಾರೆ. ಬಟ್ ಅದು ಹೇಳಿದ್ರು, ಬೈದರು ನಮಗೆ, ಸೂತ್ಕ ಕಳ್ಕೊಳ್ಳೋದು ಅಂತ ಹೇಳ್ಬಾರ್ದು, ಶುದ್ಧ ಅಂತ ಕರಿಬೇಕು ಅಂತ ಏನೋ ಹೇಳಿದ್ರು. ಸೊ ಶುದ್ಧ ಅಂತ ಮಾಡ್ತಾರೆ. ಸೊ ಪಾಪು ಹುಟ್ಟಿದ 9 ದಿನಕ್ಕೆ ಶುದ್ಧ ಅಂತ ಮಾಡಿ ಅದೇ ದಿನನೇ ಹೆಸರಿಟ್ಟಿರೋದು. ಸೊ ಆ ದಿನನೇ ಹೆಸರಿಟ್ಟಿದೆ. ಆ ಹೆಸರಿಡೋದು ಸರ್ಪ್ರೈಸ್ ಆಗಿತ್ತು ಎಲ್ರಿಗೂ. ಯಾಕೆಂದರೆ ನಾವು ಅನ್ಕೊಂಡಿದ್ದೆ ಒಂದು ಹೆಸರು, ಎಲ್ರಿಗೂ ಗೊತ್ತಾಗಿದೆ ಅದು ಹೆಸರು. ಬಟ್ ಕೊನೆಗೆ ಇಟ್ಟಿದ್ದು ಚೇಂಜ್ ಮಾಡಿದ್ದೆ ಇನ್ನೊಂದು ಹೆಸರು. ಎಲ್ಲ ಹೊಟ್ಟೆ ಆಯಿತು ಬಿಡು, ನಿಂತ್ಕೊಳ್ಳೋಣ. ಸರಿ ಬಿಡು, ಇನ್ನೇನಾದ್ರು ಹೇಳೋದಿದ್ರೆ ಹೇಳು. ಒಟ್ಲಲ್ಲಿ ಪೂ ಶೆಟ್ಟಿ ಅನ್ನೋದು. ಸೊ ನಾವು ಏನು ಹೆಸರು ಇಟ್ಟಿದ್ದೀವಿ ಅನ್ನೋದನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಅದು ಎಷ್ಟು ಜನರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ. ಸೊ ಅದು ಬಿಟ್ಟರೆ ಎಂಡ್ ಮಾಡಿಬಿಡಮ್ಮ. ಏನಾದ್ರು ನಿನ್ನ ಮನಸ್ಸಲ್ಲಿರೋದು ಏನಾರು ಹೇಳ್ಕೊಳ್ಳಿದ್ರೆ ಹೇಳ್ಕೊ. ಏನಂತ ಹೇಳ್ಕೊಳ್ಳಿ, ಏನು ಹೇಳಿ, ಲೈಕ್ ಮಾಡಲಿ, ಶೇರ್ ಮಾಡಲಿ ಅಂತ ಅಷ್ಟೇ. ಇನ್ನೇನು ಮುಗಿಸ್ಬಿಡೋ, ನೀನು ಇನ್ನೇನು ಹೇಳಲ್ಲ, ನನಗೆ ಗೊತ್ತು. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.